शङ्कारूपेण मच्चित्तं पङ्गीकृतमभूद्यया किङ्करेयस्य सामाया शङ्कराचार्यमाश्रये प्रह्लादवरतो देवो योऽन्तु सिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानन्द शिवाभिनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्यः परामुखं नौमि शास्त्रेषु निष्णातं चन्द्रशेखरभारतीम् किलं महाप्रज्ञं कार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं नमः श्रीशङ्करानन्द गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಈ ತತ್ವಮಸಿ ವಿಷಯ ಇವಾಗ ಸ್ವಲ್ಪ ಈ ತತ್ವಮಸಿ ಉಪದೇಶ ಈ ಚಾಂದೋಗ್ಯ ಉಪನಿಷತ್ತಲ್ಲಿ 9 ಬಾರಿ ಬರುತ್ತೆ. ಆ 9 ಬಾರಿ ಬರೋದನ್ನ ಇವಾಗ ಪ್ರಾರಂಭ ಮಾಡಿದ್ದಾರೆ. ಒಂದೊಂದು ಬಾರಿ ಬರೋದಕ್ಕೂ ಒಂದು ಹಿಂದೆ ಒಂದು ಸಂಶಯ ಇರುತ್ತೆ. ಈ ಸಂಶಯ ನಿವಾರಣೆಗಾಗಿ ಆ ತತ್ವಮಸಿ ವಿಷಯವನ್ನ ಹೇಳ್ತಾರೆ. ಆ ಸಂಶಯ ನಿವಾರಣೆ ಮಾಡುವಾಗ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಮಾಡ್ತಾರೆ. ಪ್ರಶ್ನೆಗೆ ತಕ್ಕನಾಗಿ ಒಂದು ಉದಾಹರಣೆ ಕೊಟ್ಟು ಪ್ರಶ್ನೆಗೆ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಬಾರಿ ಬಾರಿಗೂ ಸಂಶಯ ಬರುತ್ತೆ. ಪ್ರತಿ ಸತಿ ಸಂಶಯ ಬಂದಾಗ್ಲೂ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಅದಕ್ಕೆ ಪರಿಹಾರ ಮಾಡ್ತಾರೆ. ಹೀಗೆ ಇದು ಬರ್ತಾ ಇದೆ. ಇವಾಗ ಮುಂದಕ್ಕೆ ಹಿಂದೆ ಒಂದು ಉದಾಹರಣೆ ಏನ್ ಕೊಟ್ಟಿದ್ರು ಅಂದ್ರೆ ನಾವು ಹಿಂದೆ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದು ಈ ಮರದಲ್ಲಿ ಬೇಕಾದಷ್ಟು ಕೊಂಬೆಗಳೆಲ್ಲ ಇರುತ್ತೆ. ಆದ್ರೆ ಒಂದು ಕೊಂಬೆ ಮಾತ್ರ ಒಣಕೊಂಡಿರೋದು ನಾವು ನೋಡ್ತೀವಿ ಕೆಲವು ಸತಿ. ಅದಕ್ಕೆ ಏನ್ ಅರ್ಥ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದ್ರೆ ಆ ಮರದಲ್ಲಿ ಒಂದು ಜೀವ ಇದೆ. ಯಾಕಂದ್ರೆ ಜೀವ ಅದರ ಕರ್ಮವಶಾತ್ ಆ ಮರದಲ್ಲಿ ಒಂದು ಜೀವಾತ್ಮವಾಗಿ ಅಲ್ಲಿ ಇಟ್ಕೊಂಡಿದೆ. ಅದಕ್ಕೆ ಶರೀರ ಮರ ಅನ್ನೋದೇ ಅದಕ್ಕೆ ಶರೀರ. ಹಾಗಾಗಿ ಮರದಲ್ಲಿ ಒಂದು ಕೊಂಬೆ ಏನಾದ್ರೂ ಅದು ಒಣಗಿದ್ರೆ ಆ ಕೊಂಬೆಯಲ್ಲಿ ಮಾತ್ರ ಅದು ತನ್ನ ಅಭಿಮಾನವನ್ನು ಬಿಟ್ಟಿರುತ್ತೆ. ಅದು ಪೂರ್ತಿ ಮರ ಏನು ಒಣಗೋಗಿರಲ್ಲ. ಅವಾಗ ಅದು ಪೂರ್ತಿ ಮರ ಒಣಗೋಗ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಆ ಜೀವ ಅಲ್ಲಿಂದ ಹೊಟ್ಟೋಯ್ತು ಅಂತ ಅರ್ಥ. ಆದ್ರೆ ಒಂದು ಕೊಂಬೆ ಮಾತ್ರ ಒಣಗೋಗಿದೆ, ಬಾಕಿ ಕಡೆ ಎಲ್ಲ ಚೆನ್ನಾಗೇ ಇದೆ, ಹಸಿರಾಗೇ ಇದೆ ಚೆನ್ನಾಗಿ ಅಂತ ಇದ್ರೆ ಅವಾಗ ಅದು ಇದೆ ಅಲ್ಲೇನೆ ಅಂತ. ಅವಾಗ ಅದು ಅಭಿಮಾನ ಬಿಟ್ಟಿದೆ. ಅದು ಜೀವ ಸತ್ತಿಲ್ಲ, ಅದು ಜೀವನಿಗೆ ಸಾವಿಲ್ಲ ಅಂತ ಹೇಳಕ್ಕಾಗಿ ಎತ್ತಿರ್ತಾರೆ. ಆ ಶರೀರ ಹೋದ್ರು ಕೂಡ ಜೀವನಿಗೆ ಸಾವಿಲ್ಲ, ಜೀವ ಅಲ್ಲಿ ಬಿಟ್ಟು ಹೊಟ್ಟೋಗಿದ್ದ ಬೇರೆ ಕಡೆ ಹೋಗುತ್ತೆ ಅಷ್ಟೇನೆ ಹೊರತು ಜೀವನಿಗೆ ಸಾವಿಲ್ಲ ಅಂತ ಹೇಳಕ್ಕಾಗಿ ಅದನ್ನ ಹೇಳಿದ್ರು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ನಾಮರೂಪಯುತಂ ಸ್ಥೂಲಂ ತದ್ಧೀನಾತ್ ಸದನೋ ಕಥಂ ಉತ್ಪನ್ನಮಿತಿ ಚೇತ್ ವಟವೃಕ್ಷವತಿ ಅಂತ ಹೇಳ್ತಾ ಇದ್ದಾರೆ. ನಾಮರೂಪಯುತಂ ಸ್ಥೂಲಂ ಅಂದ್ರೆ ಏನಾಯ್ತು, ಇವ್ರು ಮುಂಚೆ ಏನ್ ಹೇಳಿದ್ರು, ಸೂಕ್ಷ್ಮ ಸ್ಥೂಲ ಅಂತ ಹೇಳಿದ್ರು. ಸೂಕ್ಷ್ಮ ಅನ್ನೋದು ಮೂಲ ಕಾರಣ ಬ್ರಹ್ಮ, ಅದೇ ಸೂಕ್ಷ್ಮವಾಗಿರೋದು. ಸೂಕ್ಷ್ಮ ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರೋದು, ಯಾವುದೇ ಇಂದ್ರಿಯಕ್ಕೂ ಸಿಗದೆ ಇರೋದು. ಅದೇ ಸ್ಥೂಲ ಅಂತ ಹೇಳಿದ್ ಯಾವ್ದು ಅಂತ ಹೇಳಿದ್ರೆ ಆ ಕ್ರಿಯೇಷನ್ ಸಂಬಂಧಪಟ್ಟಿದೆ ಎಲ್ಲವೂ ಸ್ಥೂಲ. ಕ್ರಿಯೇಷನ್ ಅಲ್ಲಿ ನಾವು ಸ್ಥೂಲವಾದ ಪ್ರಪಂಚವನ್ನು ನೋಡ್ತಾ ಇದೀವಿ. ಆ ಸ್ಥೂಲವಾದ ಪ್ರಪಂಚಕ್ಕೆ ಹಿನ್ನೆಲೆ ಒಂದು ಹಿನ್ನೆಲೆ ಅಂದ್ರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ, ಅದಕ್ಕೆ. ಆ ಪ್ರೋಸೆಸ್ ಹೇಗ್ ಬರುತ್ತೆ ಅಂತ, ಆ ಪ್ರೋಸೆಸ್ ಅನ್ನು ಕೂಡ ಒಂದು ಸ್ಥೂಲ ಸೂಕ್ಷ್ಮ ಅಂತೆಲ್ಲ ಇರುತ್ತಲ್ಲ, ಹಾಗಾಗಿ ಅದೆಲ್ಲ ಸೇರ್ಕೊಂಡು ಒಂದು ಸ್ಥೂಲ ಅಂತ ಆಗುತ್ತೆ. ಹಾಗಾಗಿ ಈ ಸ್ಥೂಲ ಅನ್ನೋದಕ್ಕೆ 2 ಅರ್ಥ ಇದೆ. ಸ್ಥೂಲ ಅನ್ನೋದಕ್ಕೆ ಒಂದು ಸ್ಥೂಲವಾದ ಪ್ರಪಂಚ ನಮ್ಗೆ ಕಾಣಿಸ್ತಾ ಇದೆ. ಆ ಪ್ರಪಂಚ ಸ್ಥೂಲ ಪ್ರಪಂಚ ಆಗಕ್ಕೆ ಮುಂಚೆ ಅವ್ಯಕ್ತ, ಅವ್ಯಾಕೃತ, ಮಹತ್, ಅಹಂಕಾರ ಅಂತೆಲ್ಲ ಮೂಲ ಪ್ರಕೃತಿಯಿಂದ ಉಂಟಾಗಿರೋದು ಈ ಪ್ರಪಂಚ ಅಂತ. ಬ್ರಹ್ಮದಿಂದಲೇ ಉಂಟಾಗಿದ್ರು ಕೂಡ ಮೂಲ ಪ್ರಕೃತಿ ಸೇರ್ಕೊಂಡು ಬಂದಿದೆ ಇದು. ಅವಾಗ ಈ ಮೂಲ ಪ್ರಕೃತಿಯಿಂದ ಬಂದಿರೋ ಕೆಲವು ಸ್ಟೇಜಸ್ ಎಲ್ಲ ಇದೆಯಲ್ಲ, ಆ ಎವಲ್ಯೂಷನರಿ ಸ್ಟೇಜಸ್, ಅದೆಲ್ಲ ಕೂಡ ಈ ದೃಷ್ಟಿಯಿಂದ ಸ್ಥೂಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೂಕ್ಷ್ಮ ಅನ್ನೋದು ಬ್ರಹ್ಮ ಒಂದೇ ಸೂಕ್ಷ್ಮ, ಅದು ಬಿಟ್ಟು ಬಾಕಿ ಎಲ್ಲ ಸ್ಥೂಲ. ಪ್ರಪಂಚಕ್ಕೆ ಹಿನ್ನೆಲೆಯಲ್ಲಿರೋ ಈ ಕಾರಣಗಳು, ಪಂಚಭೂತಗಳು, ಇದೆಲ್ಲವೂ ಕೂಡ ನಮಗೆ ಕಾಣಿಸದೇ ಹೋದ್ರು ಕೂಡ ಅದು ಕೂಡ ಇಲ್ಲಿ ಸ್ಥೂಲ ಅಂತ ಅರ್ಥ. ಬೇರೆ ಕಡೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಪ್ರಪಂಚ ಅಂತ ಯಾವ್ದು ಸ್ಥೂಲವಾಗಿ ಕಾಣಿಸ್ತಾ ಇದೆಯೋ ಅದಕ್ಕೆ ಹಿನ್ನೆಲೆಯಲ್ಲಿರೋ ಈ ಪ್ರಕೃತಿಯಿಂದ ಬಂದಿರೋದು ಅದಕ್ಕೆಲ್ಲ ಸೂಕ್ಷ್ಮ ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವರು ವಿದ್ಯಾರಣ್ಯರು, ಸೂಕ್ಷ್ಮ ಅಂದ್ರೆ ಬ್ರಹ್ಮ ಒಂದೇ ಸೂಕ್ಷ್ಮ ಕಾರಣ, ಮೂಲ ಕಾರಣ. ಸ್ಥೂಲ ಅಂದ್ರೆ ಪ್ರಪಂಚ ಅಂತ. ಪ್ರಪಂಚಕ್ಕೆ ಕಾರ್ಯ ಮತ್ತು ಕಾರಣ 2 ಇರುತ್ತೆ, ಅದೆರಡು ಸೇರ್ಕೊಂಡು ಸ್ಥೂಲ ಅಂತ ಹೇಳಿದ್ರು. ಇವಾಗ ನಾಮರೂಪಯುತಂ ಸ್ಥೂಲಂ ತದ್ಹೀನಾತ್ ಸತ್ ಅಣೋಹೋ ಕಥಂ ಉತ್ಪನ್ನಂ ಇತಿ ಚೇತ್. ಇವಾಗ ಸ್ಥೂಲ ಪ್ರಪಂಚ ನಮ್ಗೆ ನಾಮರೂಪ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಅದಕ್ಕೆ ಹೆಸರಿದೆ, ಅದಕ್ಕೊಂದು ರೂಪ ಇದೆ, ಅದೆಲ್ಲದ್ರಲ್ಲೂ ಇದೆ. ಎಲ್ಲಿಂದ ಪ್ರಾರಂಭದಿಂದಲೇ ಇದೆ ಅದು. ಎಲ್ಲಿ
ಈ ಮೂಲ ಪ್ರಕೃತಿಯಿಂದ ಈ ಪಂಚಭೂತಗಳಿಂದ ಇದೆಯಲ್ಲ, ಪಂಚಭೂತಗಳಲ್ಲೇ ಕೂಡ ಒಂದೊಂದಕ್ಕೂ ಒಂದು ಹೆಸರಿದೆ, ಒಂದೊಂದಕ್ಕೂ ಒಂದು ಗುಣ ಇದೆ. ಹಾಗಾಗಿ ಒಂದೊಂದಕ್ಕೂ ಈ ತರ ಇರೋದ್ರಿಂದ ಇಂತಹ ಒಂದು ಪ್ರಪಂಚ ನಾಮರೂಪಗಳು ಇಲ್ಲದೆ ಇರೋ ಈ ಸೂಕ್ಷ್ಮವಾದ ಬ್ರಹ್ಮದಿಂದ ಹೇಗೆ ಉತ್ಪತ್ತಿ ಆಯ್ತು ಅಂತ ಕೇಳ್ತಾರೆ. ಪ್ರಶ್ನೆ ಸರಿಯಾಗಿದೆ ಅಲ್ವಾ? ಯಾಕಂದ್ರೆ ಬ್ರಹ್ಮಕ್ಕೆ ನಾಮರೂಪಗಳು ಯಾವ್ದು ಇಲ್ವೇ ಇಲ್ಲ, ಆದ್ರೆ ಈ ಪ್ರಪಂಚಕ್ಕೆ ನಾಮರೂಪಗಳೆಲ್ಲ ಇದೆ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ಈ ಪ್ರಪಂಚ ಅನ್ನೋದು ಬ್ರಹ್ಮದಿಂದಲೇ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಅವಾಗ ಬ್ರಹ್ಮದಲ್ಲಿ ಇಲ್ಲದೆ ಇರೋ ನಾಮರೂಪಗಳೆಲ್ಲ ಇಲ್ಲಿ ಬಂದಿದೆ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ತೀವಿ ನಾವು. ಹಾಗಾಗಿ ಬ್ರಹ್ಮದಲ್ಲಿ ನಾಮರೂಪ ಇಲ್ಲ ಅಂತ ನಮಗೂ ಗೊತ್ತಿದೆ, ನಮ್ಗೆ ಶಾಸ್ತ್ರನೂ ಹೇಳ್ತಾ ಇದೆ. ಅಂತ ನಾಮರೂಪಗಳು ಇಲ್ಲದೆ ಇರೋ ಒಂದು ಪ್ರಪಂಚದಿಂದ ಈ ಸ್ಥೂಲವಾದ ಈ ಆಮೇಲೆ ನಾಮರೂಪಗಳು ಇಲ್ಲ ಅಂತ ಮಾತ್ರ ಅಲ್ಲ, ಆ ಬ್ರಹ್ಮ ಸೂಕ್ಷ್ಮ ಬೇರೆ. ಸೊ ಸೂಕ್ಷ್ಮವಾದ ನಾಮರೂಪಗಳು ಇಲ್ಲದೆ ಇರೋ ಬ್ರಹ್ಮದಿಂದ ಸ್ಥೂಲವಾದ ನಾಮರೂಪ ಸಹಿತವಾದ ಈ ಪ್ರಪಂಚ ಹೇಗೆ ಉತ್ಪತ್ತಿ ಆಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅವ್ರು ಏನ್ ಹೇಳ್ತಾ ಇದ್ರೆ ಉದಾಹರಣೆ ಕೊಡ್ತಾರೆ ಅಂದ್ರೆ, ಬೀಜಾತ್ ವಟವೃಕ್ಷವತ್ ಈಕ್ಷತಾಂ ಅಂತ ಉತ್ತರ ಕೊಡುವಾಗ ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಒಂದು ದೊಡ್ಡ ವಟವೃಕ್ಷ ತೋರಿಸ್ತಾರೆ. ಎಷ್ಟು ದೊಡ್ಡದಾಗಿ ಮಹಾನ್ ವೃಕ್ಷ ಇದೆ. ವಟವೃಕ್ಷ ಅಂದ್ರೆ ಎಷ್ಟು ದೊಡ್ಡದಾಗಿ ಬೆಳೆದಿರ್ತಲ್ವಾ ಅದು ಎಲ್ಲಿಂದ ಉತ್ಪತ್ತಿ ಆಯ್ತು ಅಂತ ಕೇಳಿದ್ರೆ, ಇವ್ರು ಏನ್ ಮಾಡ್ತಾರೆ, ತಂದೆ ಮಗನ ಹತ್ರ ಅದರಿಂದ ಒಂದು ಕಾಯಿ ಇರುತ್ತಲ್ಲ, ಅದ್ರಲ್ಲಿ ಆ ಕಾಯಿ ತರ ಕೇಳ್ತಾರೆ. ಕಾಯಿ ತಗೊಂಡು ಅದನ್ನ ಒಡೆಯಕ್ಕೆ ಹೇಳ್ತಾರೆ. ಹೊಡೆದಾಗ ಅದ್ರಲ್ಲಿ ಬೀಜಗಳೆಲ್ಲ ಬರುತ್ತೆ. ಅದು ಕೂಡ ಏನು ರವೆಯಾಗಿರುತ್ತೆ, ನೋಡಿರ್ತೇವಲ್ವಾ, ರವೆಯಾಗಿರುತ್ತೆ. ಒಂದೊಂದು ರವೆಯಿಂದಾನು ರವೆ ತರ ಇರೋ ಒಂದೊಂದು ಕೂಡ ಒಂದು ಬೀಜ ಅದರಲ್ಲಿ. ಆ ಒಂದು ರವೆ ತರ ಇರೋ ಒಂದು ಬೀಜವನ್ನ ಒಡೆ ಅಂತ ಹೇಳ್ತಾರೆ. ಅದು ಹೊಡೆದಾಗ ಏನ್ ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಏನು ಕಾಣಿಸ್ತಾ ಇಲ್ಲ ಅಂತ. ಯಾಕಂದ್ರೆ ಏನು ಕಾಣಿಸೋದೇ ಇಲ್ಲ. ನೋಡು, ಈ ತರ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಅಂದ್ರೆ ಅದು ತುಂಬಾ ಸೂಕ್ಷ್ಮವಾಗಿದೆ ಅದು. ಆದ್ರೆ ಅದರಿಂದ ಇಂಥ ಒಂದು ಮರ ಬಂದಿದೆಯಲ್ಲ, ಅವಾಗ ಇಷ್ಟು ದೊಡ್ಡ ಮರದ ಒಂದು ಮೂಲ ಆ ಒಂದು ಬೀಜದಲ್ಲಿ ಇದೆ. ಅದು ಆ ಬೀಜದಲ್ಲಿ ನೀನು ನೋಡಿದಾಗ ಏನು ಕಾಣಿಸ್ತಾ ಇಲ್ಲ ನಿಮ್ಗೆ, ಸೂಕ್ಷ್ಮ ಅದು. ಸೊ ಹಾಗಾಗಿ ನಾಮರೂಪಗಳು ಇಲ್ಲದೆ, ಯಾವುದೇ ಒಂದು ಸ್ಥೂಲತ್ವ ಇಲ್ಲದೆ ಇರೋ ಒಂದು ಬೀಜದಿಂದ ಇಷ್ಟು ದೊಡ್ಡ ಒಂದು ರೂಪ ಇರೋ, ಇಷ್ಟು ಹೆಸರು ಇರೋ ಒಂದು ದೊಡ್ಡ ಮರ ಬಂದಿದೆಯಲ್ಲ, ಆ ತರ ನೀನು ಇಲ್ಲೂ ಕೂಡ ಬ್ರಹ್ಮದಿಂದ, ನಾಮರೂಪಗಳಿಲ್ಲದೆ ಇರೋ ಬ್ರಹ್ಮದಿಂದ, ಸೂಕ್ಷ್ಮವಾಗಿರೋ ಬ್ರಹ್ಮದಿಂದ ಈ ತರ ಸ್ಥೂಲವಾದ ನಾಮರೂಪ ಸಹಿತವಾದ ಈ ಪ್ರಪಂಚ ಉತ್ಪತ್ತಿ ಆಗಿದೆ ಅಂತ ಹೇಳಿ ಇದರಿಂದ ನೀನು ತಿಳ್ಕೋ ಅಂತ ಹೇಳ್ಬಿಟ್ಟು ಈ ಉದಾಹರಣೆ ಕೊಡ್ತಾರೆ. ಸೊ ಹೀಗೆ ನಮ್ಗೆ ಒಂದೊಂದು ಬೀಜಸ್ಯ ಅಂತ ನೀವು, ಹೌದೌದು, ಕರೆಕ್ಟ್. ಸೊ ಹೀಗೆ ನಮಗೆ ಪ್ರತಿಯೊಂದು ಸ್ತರದಲ್ಲೂ ಕೂಡ ಇವರು ಈ ಒಂದು ಉದಾಹರಣೆ ಕೊಟ್ಟು ಅದಕ್ಕೆ ಪರಿಹಾರ ಕೊಡ್ತಾರೆ. ಸೊ ಇದರಲ್ಲಿ ನೋಡಿ, ಇವಾಗ ಮುಂದಕ್ಕೆ ಆ ಎಲ್ಲಾನು ಹೆಚ್ಚಾಗಿ ಅವ್ರು ಕೊಡೋದು ಎಲ್ಲವೂ ಕೂಡ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅವ್ನಿಗೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ನ ಕೈಯಲ್ಲೇನೆ ಎಕ್ಸ್ಪೆರಿಮೆಂಟ್ ಮಾಡಿಸಿ ತೋರಿಸ್ತಾರೆ. ಇವಾಗ ನಾನು ಹೇಳಿದ್ನಲ್ಲ, ಬೀಜ ಒಂದ್ ತರ ಕೇಳ್ತಾರೆ ಅವರು, ತಗೊಂಡು ಇದನ್ನ ಒಡಿ ಅಂತ ಹೇಳ್ತಾರೆ. ಹೊಡೆದಾಗ ಏನ್ ಕಾಣಿಸ್ತಾ ಇದೆ ಅಂತ ಕೇಳ್ತಾರೆ, ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಹೀಗಾಗಿ ಅವನಿಗೆ ಮನವರಿಕೆ ಆಗೋ ತರ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ ಈ ಬ್ರಹ್ಮವಿದ್ಯೆಯನ್ನ ತಿಳಿಸಕ್ಕೆ. ಇವಾಗ ನೋಡಿ ಮುಂದಕ್ಕೆ, ನ್ಯಾಯಾಗಮಾಭ್ಯಾಂ ಸಿದ್ಧಂಚ ಶ್ರದ್ಧಾಹೀನ ಪರಾಂಗುಖಃ ನ ಬುದ್ಧ್ಯತೆ ಶ್ವೇತಕೇತೋ ಶ್ರದ್ಧಸ್ವ ಅಂತರ್ಮುಖೋ ಭವ ಅಂತ ಈ ಲರ್ನಿಂಗ್ ಪ್ರಾಸೆಸ್ ಅಂತ ಇದೆಯಲ್ಲ, ಈ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ಮಧ್ಯ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನ್ ಎಚ್ಚರಿಕೆ ಅಂತ ಹೇಳಿದ್ರೆ, ನೋಡು, ನೀನು ತುಂಬಾ ಸೂಕ್ಷ್ಮವಾದ ಒಂದು ತತ್ವವನ್ನ ನೀನು ಇವಾಗ ಕಲಿತಾ ಇದೆಯಾ, ನೀನು ಅಭ್ಯಾಸ ಮಾಡ್ತಾ ಇದೀಯಾ. ಇದು ಮಾಡ್ತಾ ಇರುವಾಗ ನೀನು ಎಷ್ಟು ಜಾಗರೂಕವಾಗಿರ್ಬೇಕು, ಎಷ್ಟು ಶ್ರದ್ಧೆ ಕೊಡ್ಬೇಕು ಇಲ್ಲಿಗೆ, ಎಷ್ಟು ನೀನು ಅಂತಃಕರಣ ಬುದ್ಧಿಯನ್ನ ಇಲ್ಲಿಗೆ ಕೊಡ್ಬೇಕು. ಮನಸ್ಸನ್ನ ಬೇರೆ ಎಲ್ಲೋ ಕೊಟ್ಬಿಟ್ಟಿ ಅಂತ ಹೇಳಿದ್ರೆ ಅವಾಗ ಬಹಿರ್ಮುಖತೆ ಆಗೋಗ್ಬಿಡುತ್ತೆ. ಅವಾಗ ನಿನ್ಗೆ ಈ ವಿದ್ಯೆ ನಿನ್ಗೆ ಬರೋದಿಲ್ಲ ಅಂತ ತೋರ್ಸಕ್ ಹೇಳಕ್ಕಾಗಿ ಮಧ್ಯದಲ್ಲಿ ಶ್ರದ್ಧಸ್ವ ಸೌಮ್ಯ ಅಂತ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಅಂದ್ರೆ ಶ್ರದ್ಧೆಯಿಂದ ಇರು ನೀನು, ಶ್ರದ್ಧೆಯಿಂದ ಕೂಡಿದವನಾಗಿರು ನೀನು, ಗಮನವಿಟ್ಟು ಕೇಳಿದನ್ನ, ಬೇರೆ ಎಲ್ಲೋ ಮನಸ್ಸನ್ನು ಕೊಡ್ಬೇಡ ನೀನು ಅಂತ ಒಂದು ಇದು ಕೊಡ್ತಾ ಇದ್ದಾರೆ. ಒಂದು ಕಾಷನ್ ಅಂತ ಹೇಳ್ಬೋದು, ಅಲರ್ಟ್ ಆಗಿರುವಂತ ಒಂದು ಹೇಳ್ತಾ ಇದ್ದಾರೆ. ಸೊ ನ್ಯಾಯ ಆಗಮಾಭ್ಯಾಂ ಸಿದ್ಧಂಚ ಶ್ರದ್ಧಾಹೀನ ಪರಾಂಗುಖಃ. ನೋಡಿ, ನ್ಯಾಯ ಅಂತ ಹೇಳಿದ್ರೆ ಇದು ಲಾಜಿಕ್, ಆಮೇಲೆ ಆಗಮ ಅಂತ ಹೇಳಿದ್ರೆ ಶಾಸ್ತ್ರ. ಇದೆರಡು ಕೂಡ ಪ್ರಮಾಣ. ಈ ಬ್ರಹ್ಮತತ್ವವನ್ನು ತಿಳ್ಕೊಳ್ಳಕ್ಕೆ ಪ್ರಮಾಣಗಳಿದೆ. ಆ ಪ್ರಮಾಣಗಳಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಅಂದ್ರೆ ಶಾಸ್ತ್ರ ವೇದ ಅನ್ನೋದು, ಆಮೇಲೆ ಅರ್ಥಾಪತ್ತಿ, ಉಪಮಾನ, ಇದೆಲ್ಲ ನಮಗೆ ಪ್ರಮಾಣಗಳು. ಇಲ್ಲಿ ಎಲ್ಲವನ್ನು ಸೇರಿಸಿ ಎರಡೇ ಮಾತ್ರ ಹೇಳಿದ್ರು. ನ್ಯಾಯ ಅಂದ್ರೆ ಲಾಜಿಕ್ ಅಂತ, ಆಮೇಲೆ ಆಗಮ ಅಂದ್ರೆ ಶಾಸ್ತ್ರ, ಇದು ವೇದಶಾಸ್ತ್ರ ಅಂತ. ಸೊ ಈ ವೇದ ಮತ್ತು ಈ ಲಾಜಿಕ್ ಎರಡರಿಂದಲೂ ತೀರ್ಮಾನವಾಗ್ತಾ ಇರೋ ಈ ವಿದ್ಯೆ ಯಾವ್ದು ನೀನು ಕಲಿತಾ ಇದ್ರೆ ಇವಾಗ ಬ್ರಹ್ಮವಿದ್ಯೆ ಅನ್ನೋದು, ಅದು ಅಷ್ಟು ಸುಲಭವಾಗಿ ಬಂದ್ಬಿಡಲ್ಲ. ಅದು ನೀನು ಗಮನವಿಟ್ಟು ಕೇಳಿ ಅದಕ್ಕೆ ಬೇಕಾದಿರೋ ಒಂದು ಅನುಷ್ಠಾನ ನಿನಗೆ ಇದ್ರೇನೆ ನಿನಗೆ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರದ್ಧಾಹೀನಃ ಪರಾಂಗುಖಃ ನ ಬುದ್ಧ್ಯತೆ. ಶ್ರದ್ಧೆ ಇಲ್ಲದೆ ಇರೋನು, ಆಮೇಲೆ ಪರಾಂಗುಖ ಅಂದ್ರೆ ಏನು, ಫೋಕಸ್ ಇಲ್ಲದೆ ಹೋದ್ರೆ ನಿನ್ಗೆ ಸಿಗಲ್ಲ ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದಾರೆ. ಶ್ವೇತಕೇತೋ ಶ್ರದ್ಧಸ್ವ ಅಂತರ್ಮುಖೋ ಭವ. ಅಂದ್ರೆ ನೀನು ಬಹಿರ್ಮುಖನಾಗಿ ಬೇಡ, ನೀನು ಗಮನವಿಟ್ಟು ಕೇಳ್ತಾ ಇರು. ಇವಾಗ ನಾವು ಸಾಮಾನ್ಯವಾಗಿ ಸ್ಕೂಲಲ್ಲಿ ಕೂಡ ಇದನ್ನ ನಾವು ನೋಡ್ತೀವಲ್ವಾ, ಆ ಕ್ಲಾಸಲ್ಲಿ ಕೂತಿರೋನು ಆ ಕಿಟಕಿಯಿಂದ ಬೇರೆ ಏನೋ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಟೀಚರ್ ಅವನ್ನ ಗದರಿಸಿ ಅವನ ಗಮನವನ್ನ ಈ ಕಡೆ ತಿರುಗಿಸ್ತಾರೆ.
ಏನ್ ಅಲ್ಲಿ ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಹೀಗೆಲ್ಲ ನಾವು ಲೋಕದಲ್ಲಿ ನೋಡ್ತೀವಿ. ಇದೇ ತರನೇ ಈ ವಿದ್ಯೆಗೂ ಕೂಡ ಇನ್ನೂ ಹೆಚ್ಚಾಗಿ ಈ ವಿದ್ಯೆಗೆ ನಮ್ಗೆ ಶ್ರದ್ಧೆ ಇದೆಲ್ಲ ಬೇಕಾಗಿದೆ ಅನ್ನೋದನ್ನ ಇಲ್ಲಿ ಮನವರಿಕೆ ಮಾಡ್ತಾ ಇದ್ದಾರೆ. ತತ್ ಸರ್ವತ್ರ ಸ್ಥಿತಂ ಕಸ್ಮಾತ್ ನ ಸರ್ವೇ ವಿದುಹು ಈದೃಶಂ ಮುಮುಕ್ಷುಹು ಕಥಂ ವೇತ್ತಿ ಇತಿ ಅತ್ರ ದೃಷ್ಟಾಂತ ಉಚ್ಯತೆ. ಇವಾಗ ಈ ಬ್ರಹ್ಮವು ಸರ್ವವ್ಯಾಪಿಯಾಗಿದೆ, ಅತ್ಯಂತ ಸೂಕ್ಷ್ಮವಾಗಿ ಇದ್ಕೊಂಡು ಎಲ್ಲವನ್ನು ವ್ಯಾಪಿಸಿದೆ. ಅದು ಆಕಾಶಕ್ಕೆ ಕಾರಣ ಬ್ರಹ್ಮ, ಆದ್ರೆ ಆಕಾಶವನ್ನು ವ್ಯಾಪಿಸಿದೆ ಅಂದ್ರೆ ಏನರ್ಥ ಅಂದ್ರೆ ಆಕಾಶಕ್ಕೆ ಲೋಕದಲ್ಲಿ ನೋಡಿ ಒಂದು ನ್ಯಾಯ ಇದೆ. ಏನು ಅಂತ ಹೇಳಿದ್ರೆ ಕಾರ್ಯ ಅನ್ನೋದು ಕಾರಣದಿಂದ ವ್ಯಾಪ್ತವಾಗಿದೆ ಅಂತ, ಕಾರಣದಿಂದ ವ್ಯಾಪಿಸಲ್ಪಟ್ಟಿದೆ ಅಂತ. ಇವಾಗ ಘಟ ಅನ್ನೋದು ಕಾರ್ಯ, ಅದನ್ನ ಯಾವ್ದು ವ್ಯಾಪಿಸಿದೆ? ಮಣ್ಣು ಅನ್ನೋದು ಅದನ್ನ ವ್ಯಾಪಿಸಿದೆ. ಸೊ ಹೀಗೆ ಎಲ್ಲ ಕಡೆನೂ ಈ ಕಾರ್ಯ ಅನ್ನೋದು ಸ್ಥೂಲ, ಕಾರಣ ಅನ್ನೋದು ಸೂಕ್ಷ್ಮ. ಸ್ಥೂಲವಾಗಿರೋ ಈ ಕಾರ್ಯ ಸೂಕ್ಷ್ಮವಾದ ಕಾರಣದಿಂದ ವ್ಯಾಪಿಸಲ್ಪಟ್ಟಿದೆ ಅಂತ ಒಂದು ನ್ಯಾಯ ಎಲ್ಲ ಕಡೆನೂ ಬರುತ್ತೆ. ಅದೇ ತರ ಈ ಇಡೀ ಪ್ರಪಂಚದಲ್ಲೂ ಪೂರ್ತಿ, ಈ ಪ್ರಪಂಚ ಪೂರ್ತಿ ಬ್ರಹ್ಮದಿಂದಲೇ ಬಂದಿರೋದ್ರಿಂದ ಬ್ರಹ್ಮವೇ ಪ್ರಪಂಚವನ್ನೆಲ್ಲ ವ್ಯಾಪಿಸಿದೆ ಅಂತ ಇದೆ. ಅಲ್ಲೂ ಕೂಡ ನಾವು ನೋಡಿದಾಗ ಪ್ರಪಂಚದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರೋದು ಕ್ರಿಯೇಷನ್ಗೆ ಸೇರಿದ್ದು ಈ ಆಕಾಶ ಅಂತ ತತ್ವ, ಪಂಚಭೂತಗಳಲ್ಲಿ. ಈ ಆಕಾಶ ಅನ್ನೋದನ್ನು ಕೂಡ ಬ್ರಹ್ಮ ವ್ಯಾಪಿಸಿದೆ ಅಂದ್ರೆ ಏನರ್ಥ ಅಂದ್ರೆ ಆಕಾಶಕ್ಕೂ ಅದು ಕಾರಣವಾಗಿದೆ ಅಂತ ಅರ್ಥ. ಆಕಾಶ ಎಲ್ಲವನ್ನೂ ವ್ಯಾಪಿಸಿದೆ, ಯಾಕಂದ್ರೆ ಆಕಾಶ ಇಲ್ಲದೆ ಇರೋ ಒಂದು ಜಾಗ ಇಲ್ವೇ ಇಲ್ಲ ಲೋಕದಲ್ಲಿ. ಆದ್ರೂ ಕೂಡ ಆ ಒಂದು ಆಕಾಶವನ್ನು ವ್ಯಾಪಿಸಿರೋದು ಯಾವ್ದು ಅಂತ ಹೇಳಿದ್ರೆ ಈ ಬ್ರಹ್ಮವೇ ಅಂತ ಇರೋದು. ಅಂತ ಒಂದು ಸೂಕ್ಷ್ಮವಾದ ಬ್ರಹ್ಮ ಎಲ್ಲ ಕಡೆನೂ ಇದ್ದಾಗ ಅದನ್ನ ನಾವು ಹೇಗೆ ನಮ್ಗೆ ತಿಳ್ಕೊಳ್ಳೋದು? ಅಷ್ಟು ತುಂಬಾ ಕಷ್ಟ ಅಲ್ಲ ಅದನ್ನ ತಿಳ್ಕೊಳ್ಳೋದು ಅಂತ ಕೇಳಿದಾಗ ಅದಕ್ಕೊಂದು ದೃಷ್ಟಾಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಗ್ ನಾವು ತಿಳ್ಕೊಳ್ಳೋದು? ಬ್ರಹ್ಮ ಇಂಥದ್ದೇ ಹೀಗೆ ಇದೆ ಅಂತ ನಾವು ಹೇಗ್ ತಿಳ್ಕೊಳ್ಳೋದು ಅಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ತುಂಬಾ ಚೆನ್ನಾಗಿದೆ, ಎಷ್ಟು ಚಮತ್ಕಾರವಾಗಿ ಅವರು ಆ ಉಪನಿಷತ್ತಲ್ಲಿ ಎಂತ ಚಮತ್ಕಾರ ಇದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಲವಣಸ್ಯ ಘನಂ ನೀರೇ ವಿಲೀನಂ ವೇತ್ತಿ ನ ತ್ವಚ ಜಿಹ್ವಯಾ ವೇತ್ತಿ ತದ್ವತ್ ಸದುಪಾಯೇನ ಏವ ಬುಧ್ಯತೆ. ಇವಾಗ ಅವ್ನಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಲೋಟ ನೀರು ತರ ಕೇಳ್ತಾರೆ, ನೀರಲ್ಲಿ ಒಂದು ಹಿಡಿ ಉಪ್ಪು ಹಾಕಿ ಕೇಳ್ತಾರೆ, ಚೆನ್ನಾಗಿ ಅದನ್ನ ಕಲಸಕ್ಕೆ ಹೇಳ್ತಾರೆ. ಕಲಸಿದ ಮೇಲೆ ನೋಡು, ಈ ನೀರಿನ ಅಡಿ ಭಾಗದಿಂದ ಸ್ವಲ್ಪ ನೀರು ಬಾಯಿಗೆ ಹಾಕೋ ಅಂತ ಕೇಳ್ತಾರೆ. ಹೇಗಿದೆ ಅಂತ ಹೇಳಿದ್ರೆ ಉಪ್ಪಾಗಿದೆ ಅಂತ ಹೇಳ್ತಾರೆ. ಮಧ್ಯಭಾಗದಿಂದ ಒಂಚೂರು ಬಾಯಿಗೆ ಹಾಕೋ ಅಂತ ಹೇಳ್ತಾರೆ, ಅವಾಗ್ಲೂ ಉಪ್ಪಾಗಿದೆ ಅಂತ ಹೇಳ್ತಾರೆ. ಮೇಲ್ಭಾಗ ಇದೆಯಲ್ಲ ಅವಾಗ್ಲೂ ಅಲ್ಲಿಂದನೂ ಸ್ವಲ್ಪ ಒಂದು ಬಾಯಿಗೆ ಹಾಕೋ ಸ್ವಲ್ಪ ಚೂರು ಅಂತ ಹೇಳಿದಾಗ ಅದು ಉಪ್ಪಾಗಿದೆ ಅಂತ ಹೇಳ್ತಾರೆ. ಇದು ಯಾತಕ್ಕೆ ಹೇಳಿದ್ರು ಅಂದ್ರೆ ಆ ನೀರಲ್ಲಿ ಹಾಕಿರೋ ಉಪ್ಪು ಎಲ್ಲಾ ಕಡೆನೂ ವ್ಯಾಪಿಸಿದೆ, ನೀರನ್ನು ಪೂರ್ತಿ ವ್ಯಾಪಿಸಿದೆ ಅಂತ ತೋರ್ಸಕ್ಕಾಗ ಅದನ್ನ ಹೇಳಿದ್ರು. ಇವಾಗ ಅದನ್ನ ಬಾಯಿಗೆ ಹಾಕೊಂಡ್ರೇನೆ ಗೊತ್ತಾಗುತ್ತೆ, ಅದು ಸುಮ್ಮನೆ ಮುಟ್ಟಿದ್ರೆ ಗೊತ್ತಾಗುತ್ತೆ. ಅದು ಉಪ್ಪಾಗಿರೋದು ನೀರನ್ನ ಮುಟ್ಟಿದ್ರೆ ಗೊತ್ತಾಗಲ್ಲ. ಹಾಗಾದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ ನಿನಗೆ ಈ ಒಂದು ರುಚಿ ಅನ್ನೋದನ್ನ ನೀನ್ ತಿಳ್ಕೊಬೇಕಾದ್ರೆ ಅದಕ್ಕೆ ನಾಲಿಗೆ ಅಂತ ಒಂದು ಪ್ರಮಾಣವನ್ನೇ ನೀನು ಉಪಯೋಗಿಸ್ಬೇಕು. ಬೇರೆ ಪ್ರಮಾಣಗಳು ನಿನ್ಗೆ ಅಂದ್ರೆ ಮುಟ್ಟೋದು ಸ್ಪರ್ಶ ಅಂತ ಇದೆಯಲ್ಲ ಅದರಿಂದ ನಿನ್ಗೆ ಆಗೋದಿಲ್ಲ. ಶಬ್ದದಿಂದ ಕಿವಿ ಇಟ್ಕೊಂಡು ಕೇಳಿದ್ರೆ ಅವಾಗ ನಮ್ಗೆ ಉಪ್ಪಾಗಿದೆ ಅಂತ ಗೊತ್ತಾಗಲ್ಲ ನಮ್ಗೆ. ಹೀಗೆ ಅದಕ್ಕೆ ಬೇಕಾಗಿರೋ ಯಾವ ಪ್ರಮಾಣ ಇದೆಯೋ ಅದನ್ನ ಮಾತ್ರ ಉಪಯೋಗಿಸಿದ್ರೆ ಮಾತ್ರ ನಿನ್ಗೆ ಅದರ ಒಂದು ತಿಳುವಳಿಕೆ ಬರೋದು. ಹಾಗಾಗಿ ಅದೇ ತರ ಈ ಬ್ರಹ್ಮ ವಿಷಯದಲ್ಲೂ ಕೂಡ ನಿನಗೆ ಪ್ರತ್ಯಕ್ಷ ಇಂಥದ್ದೆಲ್ಲ ಇಲ್ಲ, ಅದಕ್ಕೆ ಶ್ರುತಿ ಪ್ರಮಾಣ ಅಂತ ಒಂದಿದೆ. ಆ ಪ್ರಮಾಣವನ್ನ ಹೇಗೆ ನಾವು ಉಪಯೋಗಿಸಿ ಅದನ್ನ ತಿಳ್ಕೊಬೇಕು ಅಂತ ಮೆಥಡ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಮಾತ್ರ ಅದನ್ನ ತಿಳ್ಕೊಳಕ್ಕಾಗುತ್ತೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ನ ಜಿಹ್ವಯ ವೇತ್ತಿ ನ ತ್ವಚ, ತ್ವಕ್ ಅಂದ್ರೆ ಸ್ಪರ್ಶ ಅಂತ. ತದ್ವತ್ ಸದ್ ಉಪಾಯೇನ ಏವ ಬುದ್ಧ್ಯತೆ, ಉಪಾಯದಿಂದಲೇ ಇದನ್ನ ನಾವು ತಿಳ್ಕೊಳಕ್ಕಾಗುತ್ತೆ ಅಂತ. ಏನು ಉಪಾಯ ಅಂತ ಕೇಳಿದ್ರೆ ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅವಾಗ ನಾನು ಹೇಳಿದ್ನಲ್ಲ 6 ಪ್ರಮಾಣ ನಮ್ಮ ಅದ್ವೈತದಲ್ಲಿ ಒಪ್ಪಿದ್ದಾರೆ. ಪ್ರತ್ಯಕ್ಷ, ಅನುಮಾನ, ಇದು ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಮತ್ತು ಶಬ್ದ ಅಂತ. ಸೊ ಇಷ್ಟು ಕೂಡ ನಮ್ಗೆ ಬೇಕಾಗುತ್ತೆ. ಇದೆಲ್ಲ ಕೂಡ ನಮ್ಗೆ ಅಲ್ಲಿ ನಮ್ಗೆ ಈ ವೇದಾಂತವನ್ನ ಓದುವಾಗ ಅಲ್ಲಲ್ಲಿ ನಮ್ಗೆ ಅದರ ಒಂದು ಇದು ಉಪಯೋಗ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾನು ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಹೇಳ್ತೀನಿ ನೋಡಿ. ಇದರಲ್ಲಿ ಈ ಅಹಂ ಬ್ರಹ್ಮಾಸ್ಮಿ ಅಂತ ಬರ್ತಲ್ಲ 1:4 ಬೃಹದಾರಣ್ಯಕದಲ್ಲಿ, ಅಲ್ಲಿ ಹೇಗ್ ಬರುತ್ತೆ ಅಂದ್ರೆ ಬ್ರಹ್ಮವಾ ಇದಮಗ್ರ ಆಸೀತ್ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಂ ಅಭವತೆ ಅಂತ ಅದ್ರ ವಾಕ್ಯ ಇದೆ. ಇನ್ನೂ ಸ್ವಲ್ಪ ವಾಕ್ಯಗಳೆಲ್ಲ ಇದೆ, ಬಟ್ ನಾನು ಇದೊಂದು ಮಾತ್ರ ತಗೊಂಡು ಹೇಳ್ತೀನಿ ನೋಡಿ. ಅಲ್ಲಿ ಉಪನಿಷತ್ ಏನ್ ಹೇಳ್ತಾ ಇದ್ರೆ ಈ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಪಡ್ಕೊಳ್ತಲ್ಲ, ಆ ಪಡ್ಕೊಳಕ್ ಮುಂಚೆ ಕೂಡ ಅದು ಬ್ರಹ್ಮವಾಗೇ ಇತ್ತು ಅಂತ ಹೇಳ್ತೇನೆ ನೋಡಿ. ಇದು ನಮ್ಗೆ ಆಶ್ಚರ್ಯವಾಗುತ್ತೆ. ಬ್ರಹ್ಮವೇ ಮುಂಚೆ ಈ ಜ್ಞಾನ ಪಡ್ಕೊಳಕ್ ಮುಂಚೆ ಕೂಡ ಅದು ಬ್ರಹ್ಮವಾಗೇ ಇತ್ತು, ಜ್ಞಾನ ಪಡ್ಕೊಂಡ್ಮೇಲೆ ಅದು ಬ್ರಹ್ಮವೇ ಆಯ್ತು ಅಂತ ಅಲ್ಲೇ ಬರುತ್ತೆ. ಅಹಂ ಬ್ರಹ್ಮಾಸ್ಮಿತ ಜ್ಞಾನ ಪಡ್ಕೊಂಡ್ಮೇಲೆ ಅದು ಸರ್ವಾತ್ಮ ಭಾವವನ್ನು ಹೊಂದಿತ್ತು ಅಂತ ಹೇಳಿದ್ರೆ ಬ್ರಹ್ಮ ಸರ್ವಾತ್ಮವಾಗಿ ಸರ್ವವ್ಯಾಪಿಯಾಗಿದೆ, ಸರ್ವಾತ್ಮವಾಗಿದೆ. ಇದನ್ನ ತೀರ್ಮಾನ ಮಾಡಕ್ಕೆ ಶಂಕರಾಚಾರ್ಯರು ಯಾವ ತರ ಒಂದು ಅದನ್ನ ಇಂಟರ್ಪ್ರಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಉಪನಿಷತ್ತೆ ನಮ್ಗೆ ಈ ಅರ್ಥಾಪತ್ತಿ ಅಂತ ಒಂದು ಪ್ರಮಾಣ ಇಲ್ಲಿ ಬರುತ್ತೆ. ಶ್ರುತಿ ಅರ್ಥಾಪತ್ತಿ ಅಂತ ಇದಕ್ಕೆ ಹೇಳ್ತಾರೆ. ಅರ್ಥಾಪತ್ತಿ ಅಂತ ಒಂದು ಪ್ರಮಾಣಕ್ಕೆ ಶಾಸ್ತ್ರದಲ್ಲಿ ಕೊಡೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಒಬ್ಬ ದೇವದತ್ತ ಅಂತ ಒಬ್ಬ ಇದ್ದಾನೆ. ಅವನು ಊಟ ಮಾಡೋದೇ ಇಲ್ಲ, ಯಾರು ನೋಡೋದಿಲ್ಲ, ಊಟ ಮಾಡೋದು ನೋಡೋದಿಲ್ಲ. ಆದ್ರೆ ಗುಂಡಿಗೆ ಚೆನ್ನಾಗೇ ಇದ್ದಾನೆ ಅವನು, ಏನ್ ಕಾಯಿಲೆ ಬಿದ್ದಿಲ್ಲ, ಸಣ್ಣ ಅವನು ಕ್ಷೀಣವಾಗಿ ಹೋಗಿದ್ದಾನಂತೂ ಇಲ್ಲ, ಗುಂಡಿಗೆ ಚೆನ್ನಾಗೇ ಇದ್ದಾನೆ ಅವನು.
ಅವಾಗ ಈ ಊಟ ಮಾಡ್ದೇನೆ ಇದ್ದಾನೆ ಅಂತ ಯಾಕಂದ್ರೆ ಕಣ್ಣು ನಮ್ಗೆ ಗೊತ್ತಾಗ್ತಾ ಇಲ್ಲ, ಊಟ ಮಾಡೋದು ಯಾರು ಕಂಡಿಲ್ಲ, ಆದ್ರೆ ಚೆನ್ನಾಗೂ ಇದ್ದಾನೆ ಅಂತ. ಈ ಎರಡು ಫ್ಯಾಕ್ಟ್ಸ್ ಇದೆ, ಗುಂಡುಗಟ್ಟಿಗಿದ್ದಾನೆ ಅಂತ ಒಂದು ಫ್ಯಾಕ್ಟ್ ಇದೆ, ಊಟ ಮಾಡ್ತಾ ಇಲ್ಲ ಅಂತಾನು ಒಂದು ಫ್ಯಾಕ್ಟ್ ಇದೆ. ಆ ಎರಡು ಫ್ಯಾಕ್ಟ್ಸ್ ಕೂಡ ಕಾಂಟ್ರಡಿಕ್ಟರಿ ಆಗಿದೆ. ಇದನ್ನೆರಡು ರೆಕನ್ಸೈಲ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗಿದೆ, ಒಂದು ಕಲ್ಪನೆ ಮಾಡ್ಬೇಕಾಗಿದೆ. ಆ ಕಲ್ಪನೆ ಏನು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಯಾರು ನೋಡದೇ ಇರೋ ಸಮಯದಲ್ಲಿ ಅವ್ನು ಊಟ ಮಾಡ್ತಾನೆ ಅಂತ ನಾವು ಕಲ್ಪನೆ ಮಾಡ್ಬೇಕಾಗಿದೆ. ಇಲ್ಲದ್ರೆ ಆಹಾರ ತಗೊಳ್ದೆ ಒಬ್ಬ ಚೆನ್ನಾಗಿರ್ತಾನೆ ಅಂತ ಹೇಳಕ್ ಬರೋದೇ ಇಲ್ಲ. ಲೋಕದಲ್ಲಿ ನಮ್ಗೆ ಅದು ಗೊತ್ತಿದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇವನು ಆಹಾರ ತಗೊಳ್ಳೋದು ಯಾರು ನೋಡ್ತಾ ಇಲ್ಲ, ಅಂದ್ರೆ ಆಹಾರ ತಗೊಳ್ತಾ ಇಲ್ಲ ಅಂತಾನೆ ಎಲ್ಲರಿಗೂ ಒಂದು ಪ್ರತೀತಿ ಇದೆ, ಚೆನ್ನಾಗೂ ಇದ್ದಾನೆ ಅಂತ. ಹಾಗಿದ್ದಾಗ ಏನಾಗುತ್ತೆ, ಇವನು ಯಾರು ನೋಡದೇ ಇರುವಾಗ ರಾತ್ರಿ ಹೊತ್ತು ಊಟ ಮಾಡ್ತಾ ಇದ್ದಾನೆ ಅಂತ ನಾವು ತೀರ್ಮಾನ ಮಾಡ್ಬೇಕು ಅಂತ ಕಲ್ಪನೆ ಮಾಡ್ತಾರೆ. ಇದಕ್ಕೆ ಅರ್ಥಾಪತ್ತಿ ಅಂತ ಹೇಳ್ತಾರೆ. ಅನ್ಯತಾ ಅನುಪತ್ಯ ಅಂತ ಹೇಳ್ಬಿಟ್ಟು, ಅನ್ಯತಾ ಅಂದ್ರೆ ಈ ರಾತ್ರಿ ಊಟ ಮಾಡ್ತಾ ಇದ್ದಾನೆ ಅಂತ ಒಂದು ಕಲ್ಪನೆ ಮಾಡದೆ ಹೋದ್ರೆ ನಮಗೆ ಈ ಫ್ಯಾಕ್ಟ್ಸ್ ನಾವು ಕೂಡ್ಸಕ್ ಆಗೋದಿಲ್ಲ, ರೆಕನ್ಸೈಲ್ ಮಾಡಕ್ ಆಗೋದಿಲ್ಲ. ಆ ತರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಬ್ರಹ್ಮ ಅಂತ ಹೇಳ್ಬಿಟ್ರು ಮೊದಲು. ಏನೋ ಈ ಬ್ರಹ್ಮವು ಅಹಂ ಬ್ರಹ್ಮಾಸ್ಮಿ ಅಂತ ತಿಳುವಳಿಕೆ ಬರಕ್ ಮುಂಚೆ ಕೂಡ ಅದು ಬ್ರಹ್ಮವಾಗೇ ಇತ್ತು ಅಂತ ಹೇಳಿದ್ರು. ಅವಾಗ ಏನಾಯ್ತು, ಒಂದ್ ಕಡೆ ನಮ್ಗೆ ಬ್ರಹ್ಮವಾಗೇ ಇದೆ ಅಂತ ಗೊತ್ತಾಗ್ತಾ ಇದೆ, ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದ್ದಾರೆ, ಉಪನಿಷತ್ ಹೇಳ್ತಾ ಇದೆ ಅದು ಅಹಂ ಬ್ರಹ್ಮಾಸ್ಮಿ ಅಂತ ತಿಳುವಳಿಕೆ ಪಡ್ಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಪಡ್ಕೊಂಡು ಅದು ಸರ್ವವ್ಯಾಪಿ ಅಂದ್ರೆ ಸರ್ವಾತ್ಮ ಭಾವ ಹೊಂದಿತು ಅಂತ. ಅವಾಗ ಏನ್ ಕಲ್ಪನೆ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಎರಡು ಫ್ಯಾಕ್ಟ್ಸ್ ನಮ್ಗಿದೆ. ಒಂದ್ ಕಡೆ ಬ್ರಹ್ಮವೇ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನವನ್ನು ಪಡ್ಕೊಳ್ತು ಅಂತ ಉಪನಿಷತ್ ಹೇಳ್ತಾ ಇದೆ. ಇನ್ನೊಂದು ಕಡೆ ಈ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ನಮಗೆ ನೋಡಿ ಸಾಮಾನ್ಯವಾಗಿ ಒಂದು ಜ್ಞಾನ ಪಡ್ಕೊಳ್ತಾ ಇದ್ದಾನೆ ಒಬ್ಬ ಅಂತ ಹೇಳಿದ್ರೆ ಅವ್ನಿಗೆ ಆ ಜ್ಞಾನ ಮುಂಚೆ ಇಲ್ಲ ಅಂತ ನಾವು ಹೇಳ್ಬೇಕಾಗುತ್ತಲ್ವಾ. ಹಾಗೆ ಕೂಡ ಸರಿಯಾಗುತ್ತೆ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ, ಯಾವ ಒಂದು ಬ್ರಹ್ಮವು ಒಂದಾನೊಂದು ಸಂದರ್ಭದಲ್ಲಿ ಅದಕ್ಕೆ ಈ ಒಂದು ಜ್ಞಾನ ಇಲ್ಲ, ಅದಕ್ಕೆ ತನ್ನ ಸ್ವರೂಪದ ಜ್ಞಾನ ಇಲ್ಲ, ಅದಕ್ಕೆ ಅದು ಏನ್ ಮಾಡುತ್ತೆ, ಒಂದು ಮುಮುಕ್ಷುತ್ವ ಅದನ್ನ ಹೊಂದಿ ಒಬ್ಬ ಗುರು ಸಿಕ್ಕಿ ಅದಕ್ಕೆ ಅದೇನ್ ಮಾಡುತ್ತೆ, ಗುರು ಹತ್ರ ಅಭ್ಯಾಸ ಮಾಡಿ ಅವರ ಉಪದೇಶದಿಂದ ಅನುಷ್ಠಾನ ಎಲ್ಲ ಮಾಡಿ ಇದಕ್ಕೆ ಜ್ಞಾನ ಬಂತು ಅಂತ ನಾವು ಕಲ್ಪನೆ ಮಾಡ್ಬೇಕಾಗಿದೆ. ಅವಾಗ ಶಂಕರಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ, ಈ ನೋಡಿ ಒಂದು ಬ್ಲಾಂಕ್ ಇದೆ, ಆ ಬ್ಲಾಂಕ್ ನ ಶಂಕರಾಚಾರ್ಯ ಫಿಲಪ್ ಮಾಡ್ತಾರೆ. ಹೇಗೆ ಫಿಲಪ್ ಮಾಡ್ತಾರೆ ಅಂದ್ರೆ, ಬ್ರಹ್ಮವೇ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ತು ಅಂತ ಉಪನಿಷತ್ ಹೇಳ್ಬಿಡ್ತಾರೆ. ಹಾಗಾದ್ರೆ ಬ್ರಹ್ಮಕ್ಕೆ ಮುಂಚೆನೆ ತನ್ನ ಸ್ವರೂಪ ಗೊತ್ತಿದ್ರೆ ಅದು ತಿಳ್ಕೊಳ್ಬೇಕು ಅಂತ ಒಂದು ಪ್ರಮೇಯ ಬರೋದೇ ಇಲ್ಲ. ಹಾಗಾಗಿ ತಿಳ್ಕೊಳ್ತಾ ಇದೆ, ತಿಳ್ಕೊಂಡು ಅದಕ್ಕೆ ಒಂದು ಸರ್ವಾತ್ಮ ಭಾವ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ನಾವೇನ್ ಕಲ್ಪನೆ ಮಾಡ್ಬೇಕು, ಅದಕ್ಕೆ ಮುಂಚೆ ಈ ತಿಳುವಳಿಕೆ ಇರ್ಲಿಲ್ಲ. ಸರ್ವಾತ್ಮ ಭಾವ ಪಡೆಯಕ್ ಮುಂಚೆ ಅದಕ್ಕೆ ಈ ತಿಳುವಳಿಕೆ ಇರ್ಲಿಲ್ಲ, ತನ್ನನ್ನ ಒಂದು ಪರಿಚ್ಛಿನ್ನವಾದ ಒಂದು ವ್ಯಕ್ತಿ ಅಂತಾನೆ ಅದು ತಿಳ್ಕೊಂಡಿತ್ತು ಅಂತ ಹೇಳ್ಬೇಕಾಗಿದೆ. ಅವಾಗ ಅದು ಅಂತ ನಾವು ಇವಾಗ ಬ್ರಹ್ಮ ಅಂತ ಹೇಳ್ತಾ ಇದೀವಿ. ಆದ್ರೆ ನಾವು ಆಮೇಲೆ ಏನ್ ಮಾಡ್ಬೇಕಾಗಿದೆ, ಆ ಬ್ರಹ್ಮ ಅನ್ನೋದನ್ನ ನಾವು ಅವನು ಅಂತ ಒಂದು ಟ್ರಾನ್ಸ್ಲೇಟ್ ಮಾಡ್ಬೇಕಾಗಿದೆ. ಅವನು ಒಬ್ಬ ವ್ಯಕ್ತಿ, ಅವನು ಆ ಬ್ರಹ್ಮವು ನೋಡಿ. ಅವಾಗ ವೇದಾಂತದ ಒಂದು ಅಷ್ಟು ಪ್ರಮೇಯಗಳು ಕೂಡ ತುಂಬಾ ಪ್ರಮೇಯಗಳು ಅಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಅಲ್ಲಿ ಆ ಒಂದು ವಾಕ್ಯದಲ್ಲಿ ಉಪನಿಷತ್ ಕೊಟ್ಟಿರೋ ವಾಕ್ಯದಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಬ್ರಹ್ಮವೇ ಜೀವಭಾವವನ್ನು ಹೊಂದಿ, ಅಜ್ಞಾನದಿಂದ ಅವಿದ್ಯೆಯಿಂದ ಜೀವಭಾವವನ್ನು ಹೊಂದಿ ಸಂಸಾರಿಯಾಗಿ ಇಟ್ಕೊಂಡಿರುತ್ತೆ. ಅದು ಇಟ್ಕೊಂಡಿದ್ದಾಗ ಒಂದಾನೊಂದು ಬೇಕಾದಷ್ಟು ಪುಣ್ಯ ಕರ್ಮಗಳೆಲ್ಲ ಮಾಡಿ ಅದಕ್ಕೆ ಒಂದಾನೊಂದು ಜನ್ಮದಲ್ಲಿ ಒಂದು ಸತ್ವ ತುಂಬಾ ಚೆನ್ನಾಗಿ ಬಂದು ಅದಕ್ಕೆ ಮುಮುಕ್ಷತ್ವ ಅಂತ ಒಂದ್ಸತಿ ಬರುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಜನ್ಮದಲ್ಲಿ ಮುಮುಕ್ಷತ್ವ ಅಂತ ಬಂದಾಗ ಅದೇನ್ ಮಾಡುತ್ತೆ, ಗುರುವನ್ನ ಹುಡುಕಿ ಅದನ್ನ ಉಪದೇಶ ಪಡ್ಕೊಂಡು ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗ್ತಾನೆ. ಹಾಗಾಗಿ ಈ ಒಂದು ಇಷ್ಟು ಕಥೆಯನ್ನ ಶಂಕರಾಚಾರ್ಯರು ಅಲ್ಲಿ ಮಧ್ಯದಲ್ಲಿ ಕಟ್ಟೆಯಲ್ಲಿ ಹೇಳ್ತಾರೆ. ಇದನ್ನ ಮಾಡದೆ ಹೋದ್ರೆ ಈ ಉಪನಿಷತ್ ಹೇಳ್ತಾ ಇರೋ ವಾಕ್ಯಕ್ಕೆ ನಮ್ಗೆ ರೆಕನ್ಸೈಲ್ ಮಾಡಕ್ ಆಗುದಿಲ್ಲ. ಹೇಗೆ ಬ್ರಹ್ಮವು ತನ್ನನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ತು ಅಂತ ಬಂದ್ಮೇಲೆ ಯಾಕೆ ತಿಳ್ಕೊಬೇಕದು, ಅದಕ್ಕೆ ಮುಂಚೆ ಗೊತ್ತಿರ್ಲಿಲ್ವಾ ಅಂತ ಪ್ರಶ್ನೆ ಎಲ್ಲ ಬರುತ್ತೆ. ಇದಕ್ಕೆಲ್ಲ ಉತ್ತರ ಕೊಡಕ್ಕೆ ಅವರು ಈ ತರ ಮಾಡ್ತಾರೆ. ಈ ಕಲ್ಪನೆಗೆ ಅರ್ಥಾಪತ್ತಿ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥಾಪತ್ತಿ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಪ್ರಿಸಂಪ್ಷನ್ ಅಂತಾನು ಏನೋ ಹೇಳ್ತಾರೆ ಅದಕ್ಕೆ. ಆದ್ರೆ ಅರ್ಥಾಪತ್ತಿ ಅಂದ್ರೆ ಅರ್ಥ ಇದೇನೆ, ಅದಕ್ಕೆ ಮೀನಿಂಗ್ ಇದೇನೆ. ನಾವು ಎರಡು ಫ್ಯಾಕ್ಟ್ಸ್ ಇದೆ, they are contradictory to each other. We can't reconcile them unless we make a presumptory assumption or whatever. ಅದೇ. ಸೊ ಹೀಗಾಗಿ ಈ ತರ ಒಂದು ಪ್ರೆಸ್ಯೂಮ್ ಮಾಡಿದ್ರೇನೆ ನಮ್ಗೆ ಅದು ಆಗುತ್ತೆ ಅಂತ, ಅದಕ್ಕೆ ಅರ್ಥಾಪತ್ತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಪ್ರಮಾಣ ನಮ್ಗೆ ಇಲ್ಲಿ ಬೇಕಾಗಿದೆ ಅಂತ. ಈ ತರ ಅನುಪಲಬ್ಧಿ ಅಂದ್ರೆ ಏನು ಅಂದ್ರೆ, ಇವಾಗ ನೋಡಿ, ಇವಾಗ ಇಲ್ಲಿ ನಾವೆಲ್ಲ ಕೂತಿದ್ದೀವಿ, ಯಾರೋ ಇದಾದ್ಮೇಲೆ ನಾವು ಮನೆಗೆ ಹೋದ್ಮೇಲೆ ನೋಡಿ ನೀನ್ ಪಾಠಕ್ಕೆ ಹೋಗಿದ್ಯಲ್ಲ, ಅವಾಗ ಜಗದ್ಗುರು ಬಂದಿದ್ರಾ ಅಂತ ಕೇಳ್ತಾರೆ. ಯಾರಾದ್ರು ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ತಕ್ಷಣ ನಾವೇನ್ ಹೇಳ್ತೀವಿ, ಇಲ್ಲ ಬಂದಿಲ್ಲ ಅಂತ ಹೇಳ್ತೀವಿ. ನಾವೇನು ತಿರ್ಗಾ ವಾಪಸ್ ಬರ್ತೀವ ಮನೆಗೆ ಅಥವಾ ಏನಿಲ್ಲ ಅಂದ್ರೆ ನಮ್ಗೆ ಉದ್ದೇಶ ಏನು ಅಂತ ಹೇಳಿದ್ರೆ, ಅವ್ರು ಬಂದಿದ್ರೆ ಗೊತ್ತಾಗ್ತಾ ಇತ್ತು ನಮ್ಗೆಲ್ಲರಿಗೂ. ಹಾಗಾಗಿ ನಮ್ಗೆ ಅದು ಏನು ಇಲ್ಲದೆ ಅದರಿಂದ ನಮ್ಗೆ ಇಲ್ಲ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಈ ಅನುಪಲಬ್ಧಿ ಅಂತ ಪ್ರಮಾಣ ಎಂತದ್ದು ಅಂತ ಹೇಳಿದ್ರೆ ಸಾಮಾನ್ಯ ಪ್ರಮಾಣ ಅಲ್ಲ, ಒಂದು ವಸ್ತು ಪ್ರಮಾಣ. ಯಾವ್ದೊಂದು ವಸ್ತು ಇದೆ ಅಂತ ತಿಳಿಸಕ್ಕೆ ಒಂದು ಪ್ರಮಾಣ ಇದೆ ನೋಡಿ. ಅಲ್ಲಿ ಬಂದು ನಿಂತಿದ್ದಾನೆ ಅಂತ ಹೇಳಕ್ಕೆ ಕಣ್ಣಿಂದ ನೋಡ್ಬಿಟ್ಟು ನಾನು ನಿಂತಿದ್ದಾನೆ ಅಂತ ಹೇಳ್ಬೋದು. ಒಂದು ಶಬ್ದ ಬಂತು ಅಂತ ಕೇಳಿದ್ರೆ ಕಿವಿಯಿಂದ ಕೇಳಿ ನಾನು ಆ ಶಬ್ದ ಬಂತು ಅಂತ ಹೇಳ್ಬೋದು. ಈ ತರ ಒಂದೊಂದು ಪ್ರಮಾಣನೂ ಕೂಡ ಒಂದು ವಸ್ತು ಇದೆ ಅಂತ ತಿಳ್ಕೊಳಕ್ಕೆ ಆ ಪ್ರಮಾಣ ಬರುತ್ತೆ. ಆದ್ರೆ ಈ ಅನುಪಲಬ್ಧಿಯಿಂದ ಪ್ರಮಾಣ ಮಾತ್ರ ಒಂದು ವಸ್ತು ಇಲ್ಲ ಅಂತ ತಿಳ್ಕೊಳಕ್ ಬರುತ್ತೆ. ಇಲ್ಲ ಕರೆಕ್ಟ್, ಅದನ್ನ ಹೇಳ್ಬೋದು. ಸೊ ಹಾಗಾಗಿ ಇಲ್ಲ ಅಂತ
ಇದು ನಮ್ಗೆ ಬಂದಿದ್ರು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾ ಇತ್ತು. ಅದರಿಂದ ನಾವ್ ಇವಾಗ ಬಂದಿಲ್ಲ ಅಂತ ನಮ್ಗೆ ತಕ್ಷಣ ಹೇಳ್ತೀವಿ ನಾವು, ಯಾಕಂದ್ರೆ ಗೊತ್ತಾಗ್ಲಿಲ್ಲ ಅಂತ ಕಾರಣದಿಂದ. ಹಾಗಾಗಿ ಈ ಗೊತ್ತಾಗ್ಲಿಲ್ಲ ಅಂತ ಒಂದು ಪ್ರಮಾಣ ಇದೆಯಲ್ಲ, ಅದು ಯಾವುದೋ ಒಂದು ವಸ್ತುವಿನ ಒಂದು ಇರುವಿಕೆ ಬಗ್ಗೆ ನಮಗೆ ಒಂದು ಮಾಹಿತಿ ಕೊಡ್ತಾ ಇದೆ. ಅದು ಇರುವಿಕೆ ಅಂದ್ರೆ ಅದ್ರ ಇಲ್ಲದಿರುವಿಕೆ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಸೊ ಹೀಗಾಗಿ ಈ ಪ್ರಮಾಣ ಮಾತ್ರ ಒಂದು ಸ್ಪೆಷಲ್ ಪ್ರಮಾಣ ಇದೆ ಅನುಪಲಬ್ಧಿ ಅಂತ. ಇದು ಕೂಡ ನಮ್ಗೆ ಅಲ್ಲಲ್ಲಿ ನಮ್ಗೆ ಬೇಕಾಗುತ್ತೆ. ಸೊ ಹೀಗೆ ಉಪಮಾನ ಅದು ಕೇಳ್ಬೇಕಾಗೆ ಇಲ್ಲ, ಬೇಕಾದಷ್ಟು ಬರ್ತೇವೆ. ನೋಡಿ ಉಪಮಾನ ಅಂದ್ರೆ ಒಂದು ಉದಾಹರಣೆ ಏನ್ ಬರುತ್ತೆ ಅಂದ್ರೆ, ಈ ಉಪನಿಷತ್ತಲ್ಲಿ ಇಲ್ಲ ಮುಂಡಕದಲ್ಲೇ ಬರುತ್ತೆ. ಯಥಾ ನದ್ಯ ಸ್ಯಂದಮಾನಾಹ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಅಂತ ಒಂದು ಮಾತ್ರ ಬರುತ್ತೆ. ಅಂದ್ರೆ ಒಬ್ಬ ಆತ್ಮಜ್ಞಾನವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ, ಜೀವನ್ಮುಕ್ತನಾಗಿ ಅವನು ಉಳಿತಾ ಇದ್ದಾನೆ. ಅವನ ಶರೀರ ಬೀಳೋ ತನಕ, ಆ ಶರೀರ ಬಿದ್ದ ಮೇಲೆ ಅಂದ್ರೆ ಅವನಿಗೆ ಶರೀರಪಾತವಾದ್ಮೇಲೆ ಅಂದ್ರೆ ಶರೀರ ಸತ್ತ ಮೇಲೆ ಅವನೇನಾಗ್ತಾನೆ ಅಂತ ಹೇಳಿದ್ರೆ ಉಪನಿಷತ್ತು ಹೇಳುತ್ತೆ, ಅವನು ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾನೆ, ಲೀನವಾಗ್ಬಿಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡುತ್ತೆ. ಉದಾಹರಣೆಗೆ ಉಪಮಾನ ಅಂತ ಹೇಳಿದ್ರೆ, ಅದಕ್ಕೆ ಉಪಮಾನ ಅಂದ್ರೆ ಉದಾಹರಣೆ ಅಂತ. ಏನು ಉದಾಹರಣೆ ಕೊಡುತ್ತೆ ಅಂತ ಹೇಳಿದ್ರೆ, ನದಿಗಳು ಬೇಕಾದಷ್ಟು ನದಿಗಳಿದೆ. ಅದಕ್ಕೆ ನಾವು ಗಂಗಾ, ಯಮುನಾ, ಕಾವೇರಿ, ಇನ್ನು ಹೇಮಾವತಿ ಏನೇನೋ ಹೆಸರಿಡ್ತೀವಿ ನಾವು. ಇಂಥ ನದಿಗಳೆಲ್ಲ ಏನಾಗುತ್ತೆ, ಸಮುದ್ರದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಕೊನೆಯಲ್ಲಿ ಸೇರ್ಕೊಂಡ ಮೇಲೆ ನಾವು ಸಮುದ್ರದಲ್ಲಿ ನೋಡಿ ಇದು ಗಂಗೆ, ಇದು ಯಮುನಾ ಅಂತ ತೋರ್ಸಕ್ಕಾಗಲ್ಲ. ಅದು ತನ್ನ ನಾಮರೂಪಗಳನ್ನೆಲ್ಲ ಬಿಟ್ಟು ಸಮುದ್ರದಲ್ಲಿ ಹೋಗಿ ಒಂದಾಗುತ್ತಲ್ಲ, ಆ ಒಂದು ಉದಾಹರಣೆ ಕೊಡುತ್ತೆ ಅದು. ಹಾಗಾದ್ರೆ ಉಪಮಾನ ಅಂತ ಒಂದು ಪ್ರಮಾಣ ಇದೆಯಲ್ಲ, ಅದರಿಂದ ನಾವು ಈ ಮುಕ್ತನಾದವನು ಹೇಗೆ ಅಖಂಡ ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾನೆ, ಬ್ರಹ್ಮೀಭೂತನಾಗ್ಬಿಡ್ತಾನೆ ಅನ್ನೋದಕ್ಕೆ ನಮಗೆ ಇಂಥ ಒಂದು ಉದಾಹರಣೆ ಇರುತ್ತೆ. ಸೊ ಹೀಗಾಗಿ ಉಪಮಾನ ಅನ್ನೋದು ಅಲ್ಲಿ ಉಪಯೋಗ ಆಗುತ್ತೆ. ಹೀಗೆ ಬೇಕಾದಷ್ಟು ಈ ಪ್ರಮಾಣಗಳೆಲ್ಲ ನಮ್ಗೆ ಅಲ್ಲಲ್ಲಿ ಉಪಯೋಗ ಆಗುತ್ತೆ ಅದು. ಸೊ ಇಲ್ಲಿ ಕೂಡ ಅವರಿಂದ ಏನ್ ಮಾಡ್ತಾರೆ, ಉಪಾಯದಿಂದ ನಾವು ಬ್ರಹ್ಮವನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಆ ಉಪಾಯ ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ನಾವು ಹೇಳ್ಬಿಟ್ಟು ಇಂಥ ಉಪಾಯಗಳೆಲ್ಲ ಇದೆ ನಮ್ಗೆ ಬ್ರಹ್ಮವನ್ನು ತಿಳ್ಕೊಳಕ್ಕೆ. ಅದು ಶಾಸ್ತ್ರ ನಮ್ಗೆ ಹೇಳ್ಕೊಟ್ಟಿದೆ. ಈಗ ಇದನ್ನ ಯಾವ ಉಪಾಯವನ್ನ ನೀವು ಹೇಗೆ ಅಪ್ಲೈ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದೆ. ಅದನ್ನ ತೋರಿಸಿ ಅದನ್ನ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋದಾಗ ನಮಗೂ ಇದು ತಿಳುವಳಿಕೆ ಬರುತ್ತೆ ಅಂತ ಅದನ್ನ ಹೇಳಿದ್ರು. ಇವಾಗ ಮುಂದಕ್ಕೆ ಗಂಧಾರಾತ್ ಯೋ ವನೆ ನೀತಃ ತಸ್ಕರೈ ಭದ್ರ ನೇತ್ರಕಃ. ಇದಕ್ಕೆ ಹಿಂದೆ ಹಿಂದೆ ಶ್ಲೋಕ ಬಿಟ್ಬಿಟ್ಟೆ ನಾನು. ಸತಿ ಸರ್ವೇಂದ್ರಿಯ ಗಮ್ಯೆ ಕ ಉಪಾಯ ಇಸ ಉಚ್ಯತೆ ಉಪಾಯ ಉಪದೇಶೋತ್ರ ಭವೇತ್ ಗಂಧಾರ ಮಾರ್ಗವತೆ. ಇವಾಗ ಏನ್ ಕೇಳ್ತಾನೆ ಅಂದ್ರೆ, ನೋಡಿ ಉಪಾಯದಿಂದ ನೀವು ಬ್ರಹ್ಮವನ್ನು ತಿಳ್ಕೊಬೇಕು ಅಂತ ಹೇಳ್ತೀರಾ. ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲಾ ಇಂದ್ರಿಯಗಳಿಂದ ನಾವು ಅದನ್ನ ಪಡ್ಕೊಳಕ್ ಆಗಿದ್ರೆ ಉಪಾಯ ಏನಾದ್ರು ಹೇಳ್ಬೋದಾಗಿತ್ತು. ಆದ್ರೆ ಬ್ರಹ್ಮವನ್ನ ಇಂದ್ರಿಯಗಳಿಂದ ತಿಳ್ಕೊಳಕ್ ಆಗಲ್ಲ ಅಂತ ಆಗಿದೆ. ಏನ್ ಉಪಾಯ ನಾವಿಲ್ಲಿ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಇವರೊಂದು ಹೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಉಪಾಯ ಉಪದೇಶೋ ಅತ್ರ. ಇಲ್ಲಿ ಉಪಾಯ ಏನು ಅಂತ ಹೇಳಿದ್ರೆ ಉಪದೇಶ, ಗುರುಪದೇಶ ಅನ್ನೋದು ಉಪಾಯ ಇಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಕೂಡ ನೋಡಿ, ಆ ಗುರುಪದೇಶವನ್ನು ಪಡ್ಕೊಂಡ ಮೇಲೆ ಕೂಡ ನಾವು ಈ ಅರ್ಥಾಪತ್ತಿ, ಅನುಮಾನ ಇದೆಲ್ಲ ಉಪಯೋಗ ಮಾಡ್ಬೇಕಾಗುತ್ತೆ. ಅದಕ್ಕೇನೆ ನೋಡಿ, ಈ ವಿವೇಕ ಚೂಡಾಮಣಿನಲ್ಲಿ ಈ ಶಿಷ್ಯನ ಒಂದು ಲಕ್ಷಣ ಹೇಳುವಾಗ, ಅವನ ಬ್ರಹ್ಮವಿದ್ಯೆಗೆ ಯಾರು ಅಧಿಕಾರಿ ಅಂತ ಹೇಳುವಾಗ, ಸಾಧನ ಚತುಷ್ಟಯ ಅಂತ ಇದೆಯಲ್ಲ, ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮುಮುಕ್ಷುತ್ವ, ಇದು ಬಿಟ್ಟು ಓವರ್ ಅಂಡ್ ಅಬೌವ್ ದಟ್ ಏನ್ ಹೇಳುತ್ತೆ ಅಂದ್ರೆ, ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅಧಿಕಾರಿ ಆತ್ಮ ವಿದ್ಯಾಯಾಮ್ ಉಕ್ತ ಲಕ್ಷಣ ಲಕ್ಷಿತ ಅಂತ ಅವ್ರಿಗೆ ಅದು ಒಂದು ಶ್ಲೋಕ ಬಂದಿದೆ. ಅಲ್ಲಿ ಏನರ್ಥ ಅಂತ ಹೇಳಿದ್ರೆ, ಇವನು ಮೇಧಾವಿ ಅಂತ ಹೇಳಿದ್ರೆ ಏನು, ಬುದ್ಧಿವಂತನಾಗಿರ್ಬೇಕು. ಅಂದ್ರೆ ಇವಾಗ ಒಂದು ಪಾಠಕ್ಕೆ ಬಂದು ಕೂತಾಗ ಏನ್ ಹೇಳ್ತಾರೆ ಅಂತಾನೆ ಅವನಿಗೆ ಮನಸ್ಸಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವನಲ್ಲಿ ಕೂತು ಏನ್ ಪ್ರಯೋಜನ ಇಲ್ಲ ಅಲ್ವಾ. ಹಾಗಾಗಿ ಅವ್ರು ಏನ್ ಭಾಷೆ ಮಾಡ್ತಾ ಇರ್ತಾರೆ, ಆ ಭಾಷೆಯಲ್ಲಿ ಇರೋ ಕೆಲವು ಪಾರಿಭಾಷಿಕ ಶಬ್ದಗಳೆಲ್ಲ ಇದ್ರೆ ಅದ್ರ ಒಂದು ಅರಿವು ಇರ್ಬೇಕು ಅವನಿಗೆ. ಇಂಥದೆಲ್ಲ ಇದ್ದಾಗ ಅವನಿಗೆ ಈ ಪಾಠದಿಂದ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಅದು. ಹಾಗಾಗಿ ಮೇಧಾವಿ ಪುರುಷ ವಿದ್ವಾನ್ ಅಂತ ಹೇಳ್ತಾರೆ. ವಿದ್ವಾನ್ ಅಂತ ಹೇಳಿದ್ರೆ ಸ್ವಲ್ಪ ಅವನಿಗೆ ಅರಿವು ಇರ್ಬೇಕು. ಏನು, ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಇಷ್ಟು ಪ್ರಮಾಣಗಳೆಲ್ಲ ಇದೆ, ಈ ಪ್ರಮಾಣಗಳಿಗೆಲ್ಲ ಏನ್ ಅರ್ಥ, ಇದನ್ನ ಹೇಗೆ ಅಪ್ಲೈ ಮಾಡ್ತಾರೆ, ಇಂಥದೆಲ್ಲ ಹೇಳ್ಕೊಡಕ್ಕೆ ನ್ಯಾಯಶಾಸ್ತ್ರ, ಆಮೇಲೆ ಇದು ಮೀಮಾಂಸಾ, ವ್ಯಾಕರಣ, ಇಂಥದೆಲ್ಲ ಅವನಿಗೆ ಸ್ವಲ್ಪ ಪರಿಚಯ ಇದ್ದಾಗ ಅವನಿಗೆ ಇವರು ಪಾಠ ಮಾಡುವಾಗ ಏನೇನು ಶಬ್ದಗಳು ಉಪಯೋಗಿಸ್ತಾರೋ, ಏನೇನು ಎಕ್ಸಾಂಪಲ್ಸ್ ಕೊಡ್ತಾರೋ, ಹೇಗೆ ಅದನ್ನ ಮುಂದಕ್ಕೆ ತಗೊಂಡೋಗ್ತಾರೆ, ಇದೆಲ್ಲ ಅವನಿಗೆ ಅರಿವಾಗುತ್ತೆ, ಮನವರಿಕೆ ಬರುತ್ತೆ. ಆಮೇಲೆ ಊಹಾಪೋಹ ಅಂತ ಇನ್ನೊಂದು ಹೇಳಿದ್ದಾರೆ. ಊಹಾಪೋಹ ಅಂತ ಹೇಳಿದ್ರೆ ಊಹೆ ಮಾಡೋದು ಅಂತ ನಮ್ಗೆ ಹೇಳ್ತೀವಿ. ನಮ್ಗೆ ನಮ್ಮ ಆಡು ಭಾಷೆಯಲ್ಲಿ ಕೂಡ ಇದೆ ಅದು. ಏನಂದ್ರೆ, ಒಬ್ರು ಅವರು ಹೇಳ್ತಾ ಇರುವಾಗ ಕೆಲವು ಅಂಶ ಅವರು ಬಾಯಿ ಬಿಟ್ಟು ಹೇಳಿರಲ್ಲ, ಇಂಪ್ಲಿಸಿಟ್ ಆಗಿರುತ್ತೆ, ಎಕ್ಸ್ಪ್ಲಿಸಿಟ್ ಆಗಿ ಹೇಳಿರಲ್ಲ. ಅವಾಗ ಎಕ್ಸ್ಪ್ಲಿಸಿಟ್ ಆಗಿ ಅವ್ರು ಹೇಳಿದನ್ನ ಇಟ್ಕೊಂಡು ಇವನ್ ಏನ್ ಮಾಡ್ತಾನೆ, ಊಹೆ ಮಾಡ್ತಾನೆ. ಇಂಪ್ಲಿಸಿಟ್ ಆಗಿ ಅವ್ರು ಹೇಳ್ದೇ ಇದ್ದ ವಿಷಯಗಳನ್ನ ಇವನು ಊಹೆ ಮಾಡಿ ತಿಳ್ಕೊಳ್ತಾನೆ. ಇದು ಎಲ್ಲರಿಗೂ ನಮ್ಗೆ ಒಪ್ಕೊಳಕ್ಕಾಗುತ್ತೆ. ಇದು ಬೇಕು ಅಂತ ಹೇಳಿದ್ದಾರೆ. ಅಪೋಹ ಅಂತ ಹೇಳಿದ್ರೆ, ಅವರು ಕೆಲವು ಸತಿ ಏನಾಗಿರುತ್ತೆ ಅಂದ್ರೆ, ಅಧಿಕಾರಿಗಳು ಬೇರೆ ಬೇರೆ ತರ ಬಂದು ಕೂತಿರ್ತಾರಲ್ವಾ. ಹಾಗಾಗಿ ಕೆಲವರಿಗೆಲ್ಲ ಮನಸ್ಸಿಗೆ ಚೆನ್ನಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಹೆಚ್ಚು ವಿಷಯ ಹೇಳ್ತಾರೆ. ಆದ್ರೆ ಒಬ್ಬೊಬ್ಬರಿಗೆ ಅದು ಬೇಕಿರಲ್ಲ. ಅವಾಗ ಏನ್ ಮಾಡ್ತಾರೆ, ಅವ್ರು ಹೇಳಿದ್ರಲ್ಲಿ ಕೆಲವು ವಿಷಯಗಳನ್ನೆಲ್ಲ ಅವರು ಫಿಲ್ಟರ್ ಮಾಡ್ಬಿಡ್ತಾರೆ. ನಮ್ಗೆ ಬೇಕಿಲ್ಲ, ಅವ್ರಿಗೆ ಬೇಕಾಗಿರುತ್ತೆ, ಇರ್ಲಿ, ನಮ್ಗೆ ಅಷ್ಟೊಂದೆಲ್ಲ ಬೇಕಿಲ್ಲ ಅಂತ.
ಇದಕ್ಕೆಲ್ಲ ನಾವು ಕೆಲವು ಕಡೆ ನೋಡ್ಬೋದು, ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅರಿವು ಮಾಡಕ್ಕೆ ಎಷ್ಟೋ ಸ್ಟೆಪ್ಸ್ ಇರುತ್ತೆ. ಅದು ಕೆಲವು ಹುಡುಗರು 2 ಸ್ಟೆಪ್ಸ್ ಅಲ್ಲಿ 2-3 ಸ್ಟೆಪ್ಸ್ ಅಲ್ಲಿ ಮಾಡ್ಬಿಡ್ತಾರೆ. ಕೆಲವರಿಗೆ 8-9 ಸ್ಟೆಪ್ಸ್ ಮಾಡಿ ಹಾಕ್ಬೇಕಾಗುತ್ತೆ. ಅದು ಆ ಹುಡುಗರಿಗೆ ಕೆಲವು ಸಾಮರ್ಥ್ಯ ಜಾಸ್ತಿ ಇರೋ ಹುಡುಗರಿಗೆ ಈ 8 ಸ್ಟೆಪ್ಸ್ ಅಲ್ಲಿ ಇರೋದನ್ನ ಅವರು 3 ಸ್ಟೆಪ್ಸ್ ಅಲ್ಲಿ ಅಡಕ ಮಾಡ್ಬಿಡ್ತಾರೆ, ಅಂತರ್ಗತ ಮಾಡ್ಬಿಡ್ತಾರೆ. ಇದೆಲ್ಲ ನಾವು ಲೋಕದಲ್ಲಿ ನೋಡ್ತೀವಿ. ಹೀಗೆ ಒಬ್ಬನಿಗೆ ಇಂಥ ವೇದಾಂತ ಶಾಸ್ತ್ರದಲ್ಲಿ ಕೂಡ ಒಬ್ಬನಿಗೆ ಇಂಥ ಸಾಮರ್ಥ್ಯ ಎಲ್ಲ ಇರಬೇಕು ಅಂತ ಅಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾರೆ ಅದನ್ನ ಶಿವಶಂಕರಾಚಾರ್ಯರು. ಸೊ ಇದನ್ನೆಲ್ಲ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೆ ನಾವು ಅದಕ್ಕೆ ಕೂಡ ಅಭ್ಯಾಸಗಳೆಲ್ಲ ಬೇಕಾದಷ್ಟು ತೋರಿಸಿದ್ದಾರೆ. ನಮ್ಮ ಇವರು ಗುರುಗಳು ಸುಬ್ರಹ್ಮಣ್ಯನವರು ಚಂದ್ರಶೇಖರ್ ಭಾರತಿಗಳು ಅವ್ರ ಹತ್ರ ಹೇಳಿದ್ರಂತೆ, ನೀವು ವೇದಾಂತ ಶಾಸ್ತ್ರ ಓದ್ಬೋದು, ಇಂಥ ಕಡೆ ನೀವು ಓದಿ ನಿಮ್ಗೆ ಅನುಭವಕ್ಕೆ ಬರುತ್ತೆ ಅಂತಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವಾಗ ಇವರು ಒಂದ್ಸತಿ ಕೇಳಿದ್ರಂತೆ ಗುರುಗಳ ಹತ್ರ, ನಾನು ಎಷ್ಟೋ ಜನ ವೇದಾಂತಕ್ಕೆ ಸಾಮಾನ್ಯವಾಗಿ ಬರಬೇಕು ಅಂದ್ರೆ ಅದಕ್ಕೆ ಒಂದು ಕಟ್ನಿಟ್ಟಿದೆ. ಏನು ಅಂತ ಹೇಳಿದ್ರೆ ವಿದ್ವಾಂಸರು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಬರೋರ್ಗೆ ಅವ್ರು ಮುಂಚೆನೆ ಸ್ವಲ್ಪ ನ್ಯಾಯಶಾಸ್ತ್ರದಲ್ಲಿ ಕೆಲವು ಗ್ರಂಥಗಳೆಲ್ಲ ಇದೆ, ತರ್ಕಸಂಗ್ರಹ, ದೀಪಿಕೆ ಅಂತೆಲ್ಲ ಇದೆ, ಅದನ್ನೆಲ್ಲ ಓದಿರ್ಬೇಕು ಅವರು. ಆ ಪಾಠ ಎಲ್ಲ ಮಾಡ್ಕೊಂಡಿರ್ಬೇಕು. ಆಮೇಲೆ ಮೀಮಾಂಸದಲ್ಲಿ ಸ್ವಲ್ಪ ಬೇಸಿಕ್ ಗ್ರಂಥಗಳೆಲ್ಲ ಇದೆ, ಅರ್ಥ ಸಂಗ್ರಹ ಅಂತದೆಲ್ಲ ಇದೆ, ಅದನ್ನ ಮಾಡ್ಕೊಂಡಿರ್ಬೇಕು ಅವರು. ಇದೇ ತರ ವ್ಯಾಕರಣದಲ್ಲಿ ಸ್ವಲ್ಪ ಸಿದ್ಧಾಂತ ಕೌಮುದಿವರೆಗ ಆದ್ರೂ ಸ್ವಲ್ಪ ಗ್ರಂಥಗಳೆಲ್ಲ ಓದ್ಕೊಂಡಿರ್ಬೇಕು ಅವರು. ಇಷ್ಟೆಲ್ಲ ಮಾಡ್ಕೊಂಡು ಅವರು ಪೂರ್ವ ಸಿದ್ಧತೆ ಮಾಡ್ಕೊಂಡು ಅವ್ರು ಬಂದ್ರೆ ವೇದಾಂತಕ್ಕೆ, ಆವಾಗ ಅವರಿಗೆ ವೇದಾಂತದಲ್ಲಿ ಹೇಳಿರೋದೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಉದ್ದೇಶದಿಂದ ಆತರ ಒಂದು ಮೆಥಡ್ ಇಟ್ಟಿದ್ದಾರೆ ಲೋಕದಲ್ಲಿ, ಆತರ ಒಂದು ಇದು ವ್ಯವಸ್ಥೆ ಮಾಡಿದ್ದಾರೆ. ಅವಾಗ ನಮ್ಮ ಗುರುಗಳು ಕೇಳಿದಂತೆ, ನಾನು ಅಂತದೆಲ್ಲ ಏನು ಓದೇ ಇಲ್ಲ, ಯಾಕಂದ್ರೆ ನಾನ್ ಸಾಮಾನ್ಯದಲ್ಲಿ ಕಾಲೇಜಲ್ಲೆಲ್ಲ ಓದ್ಕೊಂಡು ಬಂದಿರೋನು, ನನಗೆ ಇದೆಲ್ಲ ಗೊತ್ತೇ ಇಲ್ಲ, ನಾನು ಹೇಗೆ ನಾನು ವೇದಾಂತಕ್ಕೆ ಪ್ರವೇಶ ಮಾಡೋದು ಅಂತ ಹೇಳಿದಾಗ ಆ ಗುರುಗಳು ಒಂದು ಮಾತಾಡಿದಂತೆ, ನೋಡಿ ನಿಮ್ಗೆ ಏನು ಚಿಂತೆ ಬೇಡವೇ ಬೇಡ, ವೇದಾಂತಕ್ಕೆ ನಿಮಗೆ ಬೇಕಾಗಿರೋ ಈ ನ್ಯಾಯ, ವ್ಯಾಕರಣ, ಮೀಮಾಂಸ ಅದೆಲ್ಲವೂ ಕೂಡ ನಿಮ್ಗೆ ವೇದಾಂತದಲ್ಲೇ ಸಿಕ್ಬಿಡುತ್ತೆ ನೋಡಿ. ನೋಡಿ ಆತರ ಹೇಳ್ಬೇಕು ಅಂದ್ರೆ ಅವ್ರಿಗೆ ಎಷ್ಟೊಂದು ದೊಡ್ಡ ಒಂದು ಅನುಭವ ಇರ್ಬೇಕು ಅವ್ರಿಗೆ, ಎಂತ ಒಂದು ದೊಡ್ಡ ಇದ್ರ ಬಗ್ಗೆ ಒಂದು ವ್ಯಾಪಕವಾದ ಒಂದು ಅರಿವು ಅವ್ರಿಗೆ ಇರ್ಬೇಕು. ಆತರ ಹೇಳಿದ್ರಂತೆ ಅವರು. ಹೇಳ್ಬಿಟ್ಟು ನಮ್ ಗುರುಗಳು ಚಿಂತೆ ಇಲ್ಲದೆ ಗುರುಗಳು ಹೇಳ್ಬಿಟ್ಟಿದ್ದಾರೆ ಸಾಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಬಂದು ಅವರಿಗೆ ಪಾಠ ಮಾಡಿದ್ದಾರೆ, ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಪಾಠ ಮಾಡಿದ್ದಾರೆ ಅವ್ರಿಗೆ. ಅಷ್ಟು ಚೆನ್ನಾಗಿ ಅವ್ರು ಗ್ರಹಿಸಿದ್ದಾರೆ ಅದನ್ನ ಗ್ರಹಿಸಿ ಎಷ್ಟೋ ಜನಕ್ಕೆ ಪಾಠನ ಮಾಡಿದ್ದಾರೆ ನಮ್ಮ ಗುರುಗಳು, ಆ ತರ ಆಗಿದೆ ಅದು. ಹಾಗಾಗಿ ನೋಡಿ ಅದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಈ ಶಂಕರಾಚಾರ್ಯರ ಭಾಷೆಯಲ್ಲಿ ಬೇಕಾದಷ್ಟು ಇಂಥ ವಿಷಯಗಳೆಲ್ಲ ಬಂದಿರುತ್ತೆ. ಬಂದಾಗ ಏನ್ ಮಾಡ್ತಾರೆ ಕೆಲವು ವಿದ್ವಾಂಸರು, ನೋಡಿ ಇಲ್ಲಿ ಭಾಷೆಯಲ್ಲಿ ಅವರು ಈ ಮೀಮಾಂಸಾ ನ್ಯಾಯವನ್ನು ಹೇಳ್ತಾ ಇದ್ದಾರೆ, ಈ ವ್ಯಾಕರಣ ಭಾಗವನ್ನ ಅವ್ರನ್ನ ಭಗವತ್ಪಾದರು ಈ ವ್ಯಾಕರಣದಲ್ಲಿ ಇರೋ ಈ ಸೂಕ್ಷ್ಮವನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ತರ ಬರೀತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಅವರು. ಅವಾಗ ಗುರುಗಳು ಹೇಳಿದ್ರು, ನಿಮ್ಗೆ ನೀವು ಅದೆಲ್ಲ ಅಧ್ಯಯನ ಮಾಡದೆ ಹೋದ್ರು ಕೂಡ ನಿಮಗೆ ಬೇಕಾಗಿರೋದೆಲ್ಲ ನಿಮ್ಗೆ ಭಾಷೆದಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳಿದ್ದಾರೆ ಅವರು. ಹೀಗಾಗುತ್ತೆ ಅದು ಕೆಲವು ಸತಿ. ಸೊ ಹೀಗೆ ನಮಗೆ ಹೇಗೆ ಅದನ್ನ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇಕಾದಷ್ಟು ಉಪಾಯಗಳೆಲ್ಲ ಇರುತ್ತೆ. ಬಟ್ ಇದು ಇದೇ ಚಂದ್ರಶೇಖರ ಭಾರತಿಗಳೇ ಒಂದ್ಸತಿ ಹೇಳಿದ್ದಾರೆ, ಈ ನ್ಯಾಯಶಾಸ್ತ್ರ ಅಂತ ಒಂದು ಇದೆಯಲ್ಲ, ಅದು ಯಾತಕ್ಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಬುದ್ಧಿಗೆ ಚೆನ್ನಾಗಿ ಒಂದು ಟ್ರೈನಿಂಗ್ ಕೊಡುತ್ತೆ. ಅದು ಟ್ರೈನಿಂಗ್ ಕೊಟ್ಟು ಅದನ್ನ ಸೂಕ್ಷ್ಮವಾಗಿ ಮಾಡುತ್ತೆ, ತೀಕ್ಷ್ಣವಾಗಿ ಮಾಡುತ್ತೆ. ಅಂತ ಒಂದು ಕೆಪಾಸಿಟಿ ಇಂಟೆಲಿಜೆನ್ಸ್ ಚೆನ್ನಾಗಿ ಶಾರ್ಪನ್ ಮಾಡುತ್ತೆ ಅದು. ಆ ಒಂದು ಟ್ರೈನಿಂಗ್ ಆಗಿ ನಮ್ಗೆ ಅದು ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇವಾಗ ಅದಕ್ಕೆ ಹೇಳ್ತಾ ಇದ್ದಾರೆ ಉಪದೇಶ ಅತ್ರ ಗುರುಪದೇಶ ಇಲ್ಲಿ ಉಪಾಯ ಇಲ್ಲಿ ಬ್ರಹ್ಮವನ್ನು ತಿಳ್ಕೊಳ್ಳಕ್ಕೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಗಂಧಾರ ಮಾರ್ಗವತ್ ಅಂತ. ಗಂಧಾರ ಮಾರ್ಗ ಅಂತ ಹೇಳಿದ್ರೆ ಒಂದು ಕಥೆ ಇದೆ, ಆ ಕಥೆಯನ್ನು ಮುಂದಿನ ಶ್ಲೋಕದಲ್ಲೇ ಸಂಕ್ಷೇಪವಾಗಿ ಅವರೇ ಹೇಳ್ತಾರೆ. ಗಂಧಾರಾತ್ ಯೋ ವನೇ ನೀತಃ ತಸ್ಕರೈ ಬದ್ಧನೇತ್ರಕಃ ತಸ್ಯ ಬಂಧಂ ವಿಮುಚ್ಯಾತ್ರ ಕೃಪಾರುರ್ ಮಾರ್ಗಂ ಆದಿಶತ್. ಇವಾಗ ಒಂದು ಗಂಧಾರ ಅಂತ ಒಂದು ದೇಶ, ಒಂದು ಪ್ರದೇಶ, ಅಲ್ಲಿಂದ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಸೇರಿದ ಒಬ್ಬನನ್ನ ಕೆಲವರು ಕಳ್ಳರು ಏನ್ ಮಾಡಿರ್ತಾರೆ, ಅವನಿಗೆ ಕಣ್ಣು ಕಟ್ಟಿ ಕೈಕಾಲುಗಳೆಲ್ಲ ಕಟ್ಟಿ ಏನ್ ಮಾಡ್ತಾರೆ, ಒಂದು ಇದಕ್ಕೆ ಕಾಡಿಗೆ ಕರ್ಕೊಂಡ್ ಬಂದ್ಬಿಟ್ಟು ಅವನ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಅವ್ರು ಕಣ್ಣು ಕಟ್ಟಾಗಿದೆ, ಕೈಕಾಲುಗಳೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ಅವ್ರಿಗೆ. ಪಾಪ ಯಾವ್ದಕ್ಕೂ ಹೋಗ್ಬೇಕು ಅಂತಾನು ಗೊತ್ತಿಲ್ಲ, ಎಲ್ಲಿಗೆ ಬಂದಿದ್ದೇವೆ ಅಂತಾನು ಗೊತ್ತಿಲ್ಲ ಅವನಿಗೆ, ಯಾಕಂದ್ರೆ ಕಣ್ಣು ಕಟ್ಟೆ ಕರ್ಕೊಂಡ್ ಬಂದಿದ್ದಾರೆ ಅವ್ರು. ಇಲ್ಲಿ ಅವನಿಗೆ ಪರಿತಪಿಸ್ತಾ ಇರೋದನ್ನ ನೋಡಿ ಒಬ್ರು ತುಂಬಾ ಕಂಪ್ಯಾಷನೇಟ್ ಅಂತ ಹೇಳ್ತೀವಲ್ಲ ಅಂತ ಒಂದು ವ್ಯಕ್ತಿ ಅವನ್ನ ನೋಡ್ಬಿಟ್ಟು, ಅಯ್ಯೋ ಪಾಪ ಯಾತಕ್ಕೆ ಹೀಗಿದ್ದಾನೆ ಅಂತ ಹೇಳ್ಬಿಟ್ಟು ವಿಚಾರಿಸಿದಾಗ ಅವ್ನು ಹೇಳ್ತಾನೆ, ನೋಡಿ ನನ್ ಗಂಧಾರ ದೇಶಕ್ಕೆ ಸೇರಿದವನು, ನನ್ನ ಇದ್ರ ಕಳ್ಳರು ಕರ್ಕೊಂಡ್ ಬಿಟ್ಬಿಟ್ಟಿದ್ದಾರೆ, ನಾನು ಎಲ್ಲಿದ್ದೀನಿ, ನಾನು ನಮ್ಮ ಊರಿಗೆ ಹೇಗೆ ಹೋಗ್ಬೇಕು, ನನ್ಗೆ ಏನು ಗೊತ್ತಾಗ್ತಿಲ್ಲ, ನೀವು ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ತಕ್ಷಣ ಅವ್ರಿಗೆ ಗೊತ್ತು ಈ ಜಾಗ ಎಲ್ಲ ಅವ್ರಿಗೆ ಗೊತ್ತಿದೆ, ಇವನಿಗೆ ಅವರು ಎಲ್ಲ ಬಿಚ್ಚಿ ಎಲ್ಲ ಮಾಡಿ ಅವ್ನಿಗೆ ಅನುಕೂಲ ಮಾಡಿ ಅವನಿಗೆ ದಾರಿ ತೋರಿಸ್ತಾರೆ. ಅವ್ರಿಗೆ ಕರ್ಕೊಂಡೋಗಿ ಹೋಗೋ ಸ್ಥಿತಿಲಿ ಇಲ್ಲ ಅವರು. ಹಾಗಾಗಿ ನಾನು ನೋಡಿ ಹೀಗೆ ಹೋಗ್ಬೇಕು ಅಂತ ಅವರು ಇಂಥದ್ದ ಒಂದು ಅವನಿಗೆ ರೂಟ್ ಹೇಳ್ತಾರ. ಹೇಳಿದನ್ನ ಅವನು ತಿಳ್ಕೊಂಡು ಬಂದು ಸೇರ್ತಾನೆ ಅವ್ರ ಊರಿಗೆ. ಅದನ್ನ ನೋಡಿ ಇವಾಗ ಈ ತರ ಉಪದೇಶ ಮಾಡಿದ್ರು ಅಂತ ಈ ಶ್ಲೋಕದಲ್ಲಿ ಬರ್ತಾರೆ. ಇವಾಗ ಮುಂದಿನ ಶ್ಲೋಕದಲ್ಲಿ ಆದಿಷ್ಟ ಈ ಅವರು ನೋಡಿ, ಅವರು ವ್ಯಕ್ತಿ, ಕೃಪಾಲವಾದ ವ್ಯಕ್ತಿ ಇವರಿಗೆ ದಾರಿ ತೋರಿಸಿದ್ದಾರೆ ಹೀಗೆ ಹೋಗ್ಬೇಕು ಅಂತ. ಇವಾಗ ದಾರಿ ತೋರಿಸೋದು ಅಂತ ಹೇಳಿದ್ರೆ ಅಲ್ಲಿ ಇಟ್ ಕ್ಯಾನ್ ಬಿ ವೆರಿ ಕಾಂಪ್ಲಿಕೇಟೆಡ್ ಆಲ್ಸೋ ಅಲ್ವಾ. ಇವಾಗ ನೋಡಿ ಒಂದು ಕಾಡಿಗೆ ಬಂದಿದ್ದಾನೆ, ಅದನ್ನು ಅವಾಗ ಡೈರೆಕ್ಷನ್ಸ್ ಹೇಳ್ಬೇಕು, ಅಥವಾ ನೇರಾಗಿ ಹೋದ್ರೆ ಇಷ್ಟು ದೂರ ನೀನ್ ಹೋದ್ರೆ ನಿನ್ಗೆ ಅಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತೆ,
ಅಲ್ಲಿಂದ ನೀನು ಎಡಗಡೆ ತಿರ್ಕೋಬೇಕಾಗುತ್ತೆ. ಅಲ್ಲಿಂದ ಇಷ್ಟು ದೂರ ನೀನು ಹೋದ್ರೆ ಇಷ್ಟು ಹೊತ್ತು ನೀನು ನಡ್ಕೊಂಡು ಹೋದ್ರೆ ಸಾಮಾನ್ಯವಾಗಿ ಅಲ್ಲಿ ಒಂದು ದೊಡ್ಡ ಕೆರೆ ಇರುತ್ತೆ. ಆ ಕೆರೆ ಹತ್ರ ನೀನು ಅಲ್ಲಿಂದ ಬೇರೆ ಡೈರೆಕ್ಷನ್ ಹೋಗ್ಬೇಕು ಅಂತ ಇಷ್ಟೆಲ್ಲ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಇವನು ಎಲ್ಲವನ್ನೂ ನೆನಪಿಟ್ಕೋಬೇಕು. ಯಾಕಂದ್ರೆ ಅಲ್ಲಿ ನಾವು ಇವ್ರು ಹೇಳ್ತಾ ಇರೋ ಸಿಚುವೇಶನ್ ಅಲ್ಲಿ ಮೊಬೈಲ್ ಗಿಬೈಲ್ ಏನು ನಾವು ಹೇಳಕ್ಕಾಗತ್ತಾ, GPS ಎಲ್ಲ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ಅದರಿಂದಾನೇ ಇವ್ನು ಪಾಪ ಕೇಳ್ತಾ ಇದ್ದಾನೆ. ಅವಾಗ ಇವರು ಇದನ್ನ ಹೇಳಿದ್ದೆಲ್ಲ ಅವ್ನು ನೆನಪಿಟ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಕರೆಕ್ಟ್ ಆಗಿ, ಅದು ಇರ್ಬೇಕು. ಹಾಗಾಗಿ ನೋಡಿ, ಬುದ್ಧಿವಂತನಾಗಿರ್ಬೇಕು ಅವನು, ನೆನಪಿಟ್ಕೋಬೇಕು ಅನ್ನೋಕೆ ಆ ಒಂದು ಸಾಮರ್ಥ್ಯನೂ ಇರ್ಬೇಕು. ನೋಡಿ ಅವಾಗ ಅವ್ರು ಹೇಳಿದ್ರಲ್ಲ ವಿವೇಕ ಶಿರೋಮಣಿನಲ್ಲಿ, ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅಂತ. ಇವಾಗ ಇವನ್ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತ ನೋಡಿದಾಗ ಅವ್ರು ಹೇಳಿದ್ರು, ನೋಡಿ ಇಂಥ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಅವ್ರು ಎಲ್ಲಿ ನೀನ್ ಮುಟ್ಟಿದಾಗ ಒಂದು ಕೆರೆ ಇರುತ್ತೆ ಅಂತ ಹೇಳಿದ್ರು, ಅಲ್ಲಿ ಕೆರೆನೇ ಕಾಣಿಸ್ತಾ ಇಲ್ಲ. ಅವಾಗ ಅವ್ನಿಗೆ ಸಂಶಯ ಬರುತ್ತೆ, ನಾವು ತಪ್ಪಾಗಿ ಬಂದ್ಬಿಟ್ಟಿದೀವೋ, ನಾವು ಬೇರೆ ದಾರಿ ಇಟ್ಕೊಂಡ್ ಬಂದ್ಬಿಟ್ಟಿದೀವ ಅಂತ. ಅವಾಗ ಅವನು ಬುದ್ಧಿವಂತನಾಗಿದೆ, ಏನ್ ಮಾಡ್ತಾನೆ, ಕೇಳ್ತಾನೆ. ಕೇಳಿದಾಗ ಅವ್ರು ಯಾರು ಹೇಳ್ತಾರೆ, ನೋಡಪ್ಪ ಇಲ್ಲಿ ಕೆರೆ ಇತ್ತು, ಅದು ಇವಾಗ ಬತ್ತೋಗ್ಬಿಟ್ಟಿದೆ ಇವಾಗ ಅಂತ ಹೇಳ್ತಾರೆ. ಅವಾಗ ಅವನಿಗೆ ಸರಿಯಾಗಿ ದಾರಿಗೆ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದ ಡೈರೆಕ್ಷನ್ ಇದು ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾನೆ. ಹೀಗ್ ಹೋಗೋನ್ ಏನ್ ಮಾಡ್ತಾನೆ, ಅವ್ನ ಊರಿಗೆ ಹೋಗಿ ಮುಟ್ತಾನೆ. ಅಕಸ್ಮಾತ್ ಅವ್ರು ಹೇಳಿದ್ದನ್ನ ಸರಿಯಾಗಿ ನೆನಪಿಟ್ಕೊಳ್ದೆ ಎಲ್ಲೋ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವ್ನ ಊರು ಹೋಗಿ ಮುಟ್ಟಲ್ಲ, ಅವ್ನು ಬೇರೆ ಎಲ್ಲೋ ಹೋಗ್ಬಿಡ್ತಾನೆ. ಹೀಗಾಗುತ್ತೆ ಅದು. ಅದಕ್ಕೆ ಅದೇ ತರ ಇಲ್ಲೂ ಕೂಡ ಗುರುಗಳು ಹೇಳಿರೋ ಉಪದೇಶವನ್ನ ಸರಿಯಾಗಿ ತಿಳ್ಕೊಂಡು, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಗ್ರಹಣ ಶಕ್ತಿ ಇರ್ಬೇಕು, ಆಮೇಲೆ ಧಾರಣ ಶಕ್ತಿ ಇರ್ಬೇಕು, ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೂ ಶಕ್ತಿ ಇರ್ಬೇಕು. ಇಂಥದ್ದೆಲ್ಲ ಇದ್ಕೊಂಡ್ರೆ ಅವ್ನಿಗೆ ಈ ಬ್ರಹ್ಮಸ್ವರೂಪವನ್ನ ತಿಳ್ಕೊಳ್ಳೋ ಒಂದು ಗೋಲ್ ಇದೆಯಲ್ಲ, ಅದನ್ನ ಮುಟ್ಟಕ್ಕಾಗುತ್ತೆ ಅಂತ. ನೋಡಿ, ಇದೆಲ್ಲ ಉಪನಿಷತ್ ಹೇಳಿರೋ ವಿಷಯ ಇದಲ್ಲ, ಅದೇ ಈ ಕಥೆಯನ್ನು ಹೇಳಿ ಕೊಡುತ್ತೆ ಇದು. ಹಾಗಾಗಿ ಆಚಾರ್ಯವಾನ್ ಪುರುಷೋ ವೇದ ಅಂತ ಅಲ್ಲಿ ಬರುತ್ತೆ, ತುಂಬಾ ಫೇಮಸ್ ಸ್ಟೇಟ್ಮೆಂಟ್ ಅದು. ಆಚಾರ್ಯವಾನ್ ಪುರುಷೋ ವೇದ ಅಂದ್ರೆ ಏನಂತ ಅಂತಂದ್ರೆ, ಹೇಗೆ ಒಬ್ಬ ಮಾರ್ಗ ತಪ್ಪಿದವನು ತನ್ನ ಒಂದು ಸ್ವಸ್ಥಾನಕ್ಕೆ ಹೋಗಿ ಸೇರ್ಕೊಳ್ಳಕ್ಕೆ ಒಬ್ಬರ ಒಂದು ಮಾರ್ಗದರ್ಶನ ಬೇಕಾಯ್ತು, ಅದೇ ತರ ಒಬ್ಬ ಈ ತನ್ನ ಸ್ವಸ್ಥಾನ ಯಾವುದು, ಎಲ್ಲರಿಗೂ ಬ್ರಹ್ಮವೇ ಸ್ವಸ್ಥಾನ, ಅದನ್ನ ಹೋಗಿ ಅವ್ನು ಮುಟ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಾರ್ಗದರ್ಶನ ಬೇಕೇ ಬೇಕು. ಆ ಮಾರ್ಗದರ್ಶನ ಪಡ್ಕೊಂಡು ಅದನ್ನ ಹೇಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಅನ್ನೋದನ್ನ ಈ ಕಥೆ ಮುಖಾಂತರ ನಮ್ಗೆ ಉಪನಿಷತ್ತು ತಿಳಿಸುತ್ತೆ. ಹೀಗಾಗಿ ತೇನ ಆದಿಷ್ಟ ಅವಿಸ್ಮೃತಿಯ ನೋಡಿದ್ರೆ ಮರ್ತೋಗ್ದೆ, ಅವಿಸ್ಮೃತಿ ಅಂತ ಹಾಕಿದ್ದಾರೆ. ವಿಸ್ಮೃತಿ ಅಂದ್ರೆ ಮರ್ತೋಗೋದು ಅಂತ. ಅವ್ರು ಹೇಳಿದ್ದನ್ನ ಏನಾದ್ರು ಒಂದೆರಡು ಇದು ಅಂಶ ಬಿಟ್ಟು ಮರ್ತೋಗ್ಬಿಟ್ಟ ಅಂತ ಹೇಳಿದ್ರೆ ಅವನು ಸರಿಯಾಗಿ ಹೋಗಿ ಸೇರಕ್ ಆಗೋದಿಲ್ಲ ಅಲ್ವಾ. ಅಷ್ಟು ಇದಾಗಿ ಇರುತ್ತೆ, ಅದು ಕ್ರೂಷಿಯಲ್ ಆಗಿರುತ್ತೆ ಅವ್ರು ಹೇಳಿದ ಎಲ್ಲ ಮಾತುಗಳು ಕೂಡ. ಹೀಗಾಗಿ ಅವಿಸ್ಮೃತಿಯ ಧೀಮಾನ್ ಗಂಧಾರಂ ಆಪ್ತವಾನ್. ಹಾಗಾಗಿ ಅವನು ಬುದ್ಧಿವಂತ. ನೋಡಿ, ಧೀಮಾನ್ ಅಂತ ಇದು ಹಾಕಿದ್ದಾರೆ, ಮೇಧಾವಿ ಪುರುಷೋ ವಿದ್ವಾನ್ ಅಂತೆಲ್ಲ ಹಾಕಿದ್ದಾರೆ ಶ್ಲೋಕದಲ್ಲಿ, ತಕ್ಕನಾಗಿ ಇಲ್ಲಿ ಧೀಮಾನ್ ಅಂತಾನು ಹಾಕಿದ್ದಾರೆ. ಹೀಗಾಗಿ ಇದರಲ್ಲೂ ಬರಿದೆ, ಉಪನಿಷದಲ್ಲಿ ಬರುತ್ತೆ ಇಂಥದ್ದೆಲ್ಲ. ಹಾಗಾಗಿ ಅವಿಸ್ಮೃತ್ಯ ಧೀಮಾನ್ ಗಂಧಾರಂ ಆಪ್ತವಾನ್ ಅಂತ. ಅವಿದ್ಯೆಯ ಆವೃತಂ ತತ್ವಂ. ಇಲ್ಲಿ ದಾಷ್ಟಾಂತಿಕದಲ್ಲಿ ಏನು ಅಂತ ಹೇಳಿದ್ರೆ, ಅವಿದ್ಯೆಯ ಆವೃತಂ ತತ್ವಂ. ಈ ತತ್ವ ಯಾವುದು? ಬ್ರಹ್ಮತತ್ವ, ತನ್ನ ಆತ್ಮತತ್ವ ಅದೇನೆ. ಅದು ಏನಾಗಿದೆ, ಅವಿದ್ಯೆಯಿಂದ ಅದು ಮುಚ್ಚೋಗ್ಬಿಟ್ಟಿದೆ. ಅದು ಆವೃತಂ ತತ್ವಂ ವೇತ್ತಿ ಏವಂ ಉಪದೇಶತಃ. ಹೀಗೆ ಅವನು ಉಪದೇಶದಿಂದ ತನ್ನ ಸ್ವರೂಪವನ್ನ ಅವನು ತಿಳ್ಕೊಳ್ತಾನೆ. ಅದು ಅವಿದ್ಯೆಯಿಂದ ಅದು ಮುಚ್ಚೋಗಿದೆ ಅದು. ಆದ್ರೆ ಅದನ್ನ ಇವರು ಬಿಚ್ಚಿ ಹೇಗೆ ತಿಳ್ಕೊಬೇಕು ಅದನ್ನ ಇವರು ಹೇಳ್ಕೊಟ್ಟಿದ್ದಾರೆ ಗುರುಗಳು. ಅದನ್ನ ಇವನು ಸರಿಯಾಗಿ ಅದನ್ನ ಪಾಲನೆ ಮಾಡಿ ಅದನ್ನ ಮಾಡಿದ್ರೆ ಇವನಿಗೂ ಅದನ್ನ ತಿಳ್ಕೊಳಕ್ಕಾಗುತ್ತೆ ಅಂತ ಈ ಕಥೆಯನ್ನು ಹೇಳಿ ಅವರು ಇದೇ ಉಪಾಯ, ಈ ಉಪಾಯಕ್ಕೆ ದೃಷ್ಟಾಂತ ಇದು ಕೊಟ್ಟು ಹೀಗೆ ನೀನು ಕೂಡ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಶ್ಲೇಷನಾಶೋ ವಿದುಷಃ ಸಂಚಿತಾಗಾಮಿ ಕರ್ಮಣೋಃ ಪ್ರಾರಬ್ಧೆ ಭೋಗ ಸಂಕ್ಷೀಣೆ ಮುಚ್ಯತೆ ನತು ಜಾಯತೆ. ಇವಾಗ ಇವನು ಗುರಿಯನ್ನು ಮುಟ್ಟಿದ್ದಾನೆ. ಮುಟ್ಟಿದ ಮೇಲೆ ಇವನಿಗೆ ತಿಳುವಳಿಕೆ ಬಂದಿದೆ, ಇವಾಗ ಆತ್ಮಸ್ವರೂಪದ ತಿಳುವಳಿಕೆ ಬಂದಿದೆ, ಜೀವನ್ಮುಕ್ತನಾಗಿದ್ದಾನೆ. ಇವಾಗ ಅವಾಗ ಏನ್ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ರೆ, ಇವನ ಕರ್ಮಗಳಲ್ಲ. ಯಾಕಂದ್ರೆ ಜನ್ಮವನ್ನು ಮತ್ತೆ ಕೊಡೋದು ಯಾವ್ದು ಅಂದ್ರೆ ಕರ್ಮವೇ. ಒಬ್ಬನಿಗೆ ಮತ್ತೆ ಜನ್ಮ ಬರುತ್ತೆ ಅಂತ ಹೇಳಿದ್ರೆ ಆ ಮತ್ತೆ ಜನ್ಮವನ್ನು ಕೊಡಕ್ಕೆ ಬೇಕಾಗಿರೋ ಕರ್ಮ ಇವನ ಹತ್ರ ಇದ್ರೇನೆ ಅದು ಕೊಡುತ್ತೆ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಆತ್ಮಜ್ಞಾನವನ್ನು ಪಡ್ಕೊಂಡವರಿಗೆ ಕರ್ಮ ಎಲ್ಲವೂ ನಾಶವಾಗುತ್ತೆ ಅಂತ ಹೇಳುತ್ತೆ. ಏನ್ ಕರ್ಮ? ಸಂಚಿತ ಕರ್ಮ. ಎಷ್ಟೋ ಕೋಟಿ ಜನ್ಮಗಳಲ್ಲಿ ಅವನು ಸಂಚಯ ಮಾಡ್ಕೊಂಡಿದ್ದಾನಲ್ಲ, ಸೇರಿಸಿ ಕೂಡ ಹಾಕಿದ್ದಾನಲ್ಲ ಕರ್ಮ, ಅದೆಲ್ಲ ಇವನಿಗೆ ನಾಶವಾಗುತ್ತೆ ಯಾವಾಗ ಈ ಆತ್ಮಜ್ಞಾನವನ್ನು ಪಡ್ಕೊಂಡಿದ ತಕ್ಷಣ. ಅವನಿಗೆ ಅದೆಲ್ಲವೂ ಕೂಡ ನಾಶ ಆದ್ರೆ ಏನರ್ಥ ಅಂದ್ರೆ ಪುಡಿ ಆಗುತ್ತೆ, ಮಾಯವಾಗುತ್ತೆ ಅಂತ ಅರ್ಥ ಅಲ್ಲ. ಆ ಕರ್ಮಕ್ಕೆ ಮತ್ತೆ ಜನ್ಮವನ್ನು ಕೊಡೋ ಸಾಮರ್ಥ್ಯ ಇಲ್ಲೇ ಹೋಗ್ಬಿಡುತ್ತೆ, ವೀರ್ಯ ಇಲ್ಲೇ ಹೋಗ್ಬಿಡುತ್ತೆ ಅಂತ. ಏನ್ ಅರ್ಥ ಅದಕ್ಕೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಇದರಲ್ಲೇನೆ ಹೇಳಿದ್ದಾರೆ, ಸೂತ್ರ ಭಾಷೆಯಲ್ಲಿ ಎಲ್ಲ ಹೇಳಿದ್ದಾರೆ. ಅವನಿಗೆ ನಾನು ಅಕರ್ತ ಅಭೋಕ್ತ ಅಂತ ಒಂದು ಜ್ಞಾನ ಅವನಿಗೆ ಬರುತ್ತೆ ತೀರ್ಮಾನವಾಗಿ. ಅವಾಗ ವಿತ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಕರ್ತ ಅಭೋಕ್ತ ಅಂತ ತಿಳಿತಾನ ಅವನು. ಅಂದ್ರೆ ನನಗೆ ಎಷ್ಟೆಷ್ಟೋ ಜನ್ಮಗಳು ಆಗೋಗಿದೆ, ಆ ಜನ್ಮಗಳೆಲ್ಲ ನಾನು ಬೇಕಾದಷ್ಟು ಕರ್ಮಗಳು ಮಾಡಿದ್ದೀನಿ, ಅದಕ್ಕೆಲ್ಲ ನಾನು ಭೋಗ ಮಾಡ್ಬೇಕಾಗುತ್ತೆ ಅಂತ ಒಂದು ಬುದ್ಧಿ ಮುಂಚೆ ಇತ್ತು, ಅಜ್ಞಾನಿಯಾಗಿದ್ದವನಿಗೆ ಇತ್ತು. ಆದ್ರೆ ಇವಾಗ ಈ ಆತ್ಮಜ್ಞಾನ ಅನ್ನೋದು ಏನ್ ಮಾಡ್ಬಿಡುತ್ತೆ ಅಂತ ಹೇಳಿದ್ರೆ, ನೀನು ಯಾವತ್ತೂ ಕೂಡ ನಿನ್ನ ಸ್ವರೂಪ ಅಕರ್ತ ಅಭೋಕ್ತಾನೆ. ನೀನು ಹಿಂದೆ ನೀನು ಕರ್ತ ಭೋಕ್ತವಾಗಿದ್ದು ಆಮೇಲೆ ಇವಾಗ ಅಕರ್ತ ಭೋಕ್ತ ಆಗಿದೆ ಅಂತ ಅಲ್ಲ. ನಿನ್ನ ಸ್ವರೂಪತಃ ನೀನು ಯಾವತ್ತೂ ಕೂಡ ನೀನು ಅಕರ್ತ ಅಭೋಕ್ತಾನೆ ನೀನು ಅಂತ ತೋರಿಸ್ಕೊಡುತ್ತೆ. ಅದನ್ನ ನೀನು ತಿಳಿತಾನೆ.
ತಿಳಿದು ಅವನಿಗೆ ಗೊತ್ತಾಗ್ಬಿಡುತ್ತೆ, ಹೌದು ನಾವ್ ಯಾವತ್ತೂ ಹುಟ್ಟೇ ಇಲ್ಲ, ನಮ್ಗೆ ಜನ್ಮಗಳೆಲ್ಲ ಇದ್ದೇ ಇಲ್ಲ, ನಾನು ಏನು ಕರ್ಮಗಳು ಮಾಡೇ ಇಲ್ಲ ನಾನು ಅಂತ ಅವನು ತಿಳ್ಕೊಂಡ್ಬಿಡ್ತಾನೆ. ಅವ್ನಿಗೆ ಅಷ್ಟು ಖಾತ್ರಿ ಆಗೋಗ್ಬಿಡ್ತೇನೆ. ಆ ಒಂದು ಅನುಭವಕ್ಕೆ ಮುಂದೆ ಯಾವುದು ಕೂಡ ನಿಲ್ಲೋದೇ ಇಲ್ಲ. ಯಾರಾದ್ರು ಇಲ್ಲಲ್ಲ, ನೀನ್ ಬೇಕಾದಷ್ಟು ಕೂಡಾಕಿದ್ಯಾ ಕರ್ಮ ಅದೆಲ್ಲ ಇರುತ್ತೆ, ಅದೆಲ್ಲ ಅವನಿಗೆ ಕೇಳೋದೇ ಇಲ್ಲ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಅನುಭವದಲ್ಲೇ ಗೊತ್ತಾಗ್ಬಿಟ್ಟಿದೆ, ನಾನು ಯಾವತ್ತೂ ಹುಟ್ಟಿಲ್ಲ, ನಾನು ನಿತ್ಯವಾಗೂ ಬ್ರಹ್ಮಸ್ವರೂಪವಾಗಿ ಇದ್ದಿದ್ದೀನಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದ್ದಾರೆ. ಹೀಗೆ ಅವನಿಗೆ ಇದು ಹೇಳ್ತಾ ಇದ್ದಾರೆ, ಅಶ್ಲೇಷ ನಾಶವ್ ಅಂತ ಹೇಳಿದ್ರೆ ಅವನಿಗೆ ಹಿಂದಿನ ಜನ್ಮಗಳಲ್ಲಿ ಆಮೇಲೆ ಈ ಜನ್ಮದಲ್ಲೇನೆ ಅವನು ಆತ್ಮಜ್ಞಾನ ತನಕ ಏನೇನು ಕರ್ಮಗಳು ಮಾಡಿದಾನೋ ಅದೆಲ್ಲ ರಾಶಿಯಾಗಿ ಇದ್ದಿರುತ್ತೆ, ಅದೆಲ್ಲ ಇವಾಗ ನಾಶವಾಗೋಗುತ್ತೆ ಅಂತ ಶ್ಲೋಕ ಇದು ಉಪನಿಷತ್ ಹೇಳುತ್ತೆ. ಅದು ಆಮೇಲೆ ಬ್ರಹ್ಮಸೂತ್ರ ಹೇಳುತ್ತೆ. ಆಮೇಲೆ ನಾಶ ಅಂತ ಹೇಳಿದ್ರೆ ಅದು ನಾಶ ಆಗುತ್ತೆ. ಅದು ಅಶ್ಲೇಷ ಅಂದ್ರೆ ಏನು ಅಂದ್ರೆ ಅಂಟೋದಿಲ್ಲ ಅಂತ. ಏನ್ ಅಂಟಲ್ಲ ಅಂತ ಹೇಳಿದ್ರೆ ಅವನು ಈ ಜ್ಞಾನ ಪಡ್ಕೊಂಡ ಮೇಲೆ ಅವನ ಜನ್ಮ ಈ ಜನ್ಮ ಮುಗಿಯೋ ತನಕ, ಅಂದ್ರೆ ಈ ಶರೀರ ಬೀಳೋ ತನಕ ಏನೇನು ಕರ್ಮ ಮಾಡ್ತಾನೋ ಅದೆಲ್ಲ ಇವನಿಗೆ ಅಂಟಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಂಟಲ್ಲ ಅಂತ ಹೇಳಿದ್ರೆ ಇವನು ಕರ್ತೃತ್ವ ಬುದ್ಧಿಯಿಂದ ಮಾಡೋದಿಲ್ಲ ಅದನ್ನ. ಹಾಗಾಗಿ ಅಕರ್ತ ಅಂತ ಬುದ್ಧಿನೇ ಇರುತ್ತೆ ಅವನಿಗೆ. ಏನೋ ಯಾಕಂದ್ರೆ ಅವನು ಉಳಿದಿರೋ ತನಕ ಏನೋ ಮಿನಿಮಮ್ ಆದ್ರೂ ಏನೋ ಮಾಡ್ಬೇಕಾಗತ್ತಲ್ಲ. ಇವಾಗ ಅವನು ಸಾಮಾನ್ಯವಾಗಿ ಏನು ಮಠ ಗಿಟ ಕಟ್ಕೊಂಡಿಲ್ಲ, ಅವನು ಫುಲ್ ಅವನು ಒಂದು ಸನ್ಯಾಸಗೆ ಬಿಡಿ ಸನ್ಯಾಸಗೆ ಇದ್ದಾನೆ ಇಟ್ಕೊಳ್ಳ. ಅವನಿಗೆ ಕರ್ತವ್ಯ ಅಂತ ಏನಿರೋದಿಲ್ಲ. ಆದ್ರೆ ಮಿನಿಮಮ್ ಆಗಿರೋ ಕೆಲವು ಸತಿ ಈ ಒಂದು ಭಿಕ್ಷೆ ಬೇಡೋದು, ಭಿಕ್ಷೆಗೆ ಹೋಗೋದು, ಅಥವಾ ಸ್ನಾನ ಇದು ಅನುಷ್ಠಾನ ಅಂತೆಲ್ಲ ಇರ್ತಲ್ಲ, ಅದೆಲ್ಲ ಮಾಡ್ಬೇಕಾಗುತ್ತೆ ಅಂತ ಇರುತ್ತೆ. ಮಿನಿಮಮ್ ಅಂಥದ್ದೆಲ್ಲ ಕೂಡ ಅವನಿಗೆ ಆ ಕರ್ತೃತ್ವ ಅಲ್ಲ, ಅವನಿಗೆ ಏನು ಅಂಟೋದೇ ಇಲ್ಲ. ಅದು ಯಾಕಂದ್ರೆ ಪುಣ್ಯ ಕರ್ಮಗಳೇ ಖಂಡಿತ ಅವ್ನು ಪಾಪ ಕರ್ಮ ಮಾಡೋದಿಲ್ಲ. ಪುಣ್ಯ ಕರ್ಮಗಳೇ ಆಗಿದ್ರು ಕೂಡ ಅದು ಅವನಿಗೆ ಪುಣ್ಯವನ್ನು ಕೊಟ್ಟು ಮತ್ತೆ ಒಂದು ಜನ್ಮವನ್ನೇನು ಕೊಡೋದಿಲ್ಲ ಅದು. ಯಾಕಂದ್ರೆ ಅವನು ಅಂಟೋದೇ ಇಲ್ಲ ಅವನಿಗೆ. ಯಾಕಂದ್ರೆ ಕರ್ತ ನಾನಲ್ಲ ಅಂತಾನೆ ಬುದ್ಧಿಯಿಂದ ಮಾಡ್ತಾ ಇರ್ತಾನೆ. ಅಂದ್ರೆ ಏನರ್ಥ ಅಂದ್ರೆ ಶರೀರ ಇಂದ್ರಿಯಗಳು ಮಾತ್ರ ಇದನ್ನ ಮಾಡ್ತಾ ಇದೆ, ನಾನ್ ಮಾಡ್ತಾ ಇಲ್ಲ, ನಾನು ಇದಕ್ಕೆ ಸಾಕ್ಷಿಯಾಗಿದ್ದೀನಿ. ಆಮೇಲೆ ಶರೀರ ಇಂದ್ರಿಯಗಳು ಕೂಡ ಎಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಜ್ಞಾನ ಅಥವಾ ಒಂದು ಮಿಥ್ಯಾ ಅಂತ ಒಂದು ಸ್ತರದಲ್ಲಿ ನಡೀತಾ ಇದೆ, ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಇದಕ್ಕೆ ನಾವು ಉದಾಹರಣೆ ಏನ್ ಕೊಡ್ಬೋದು ಅಂದ್ರೆ ಒಬ್ಬ ಕನಸಲ್ಲಿದ್ದಾನೆ, ಅವನು ಕನಸು ಕಾಣ್ತಾ ಇದ್ದಾನೆ, ಕನಸು ಅಂತ ತಿಳ್ಕೊಂಡು ಕಾಣ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಆ ತರ ಇರುತ್ತೆ ಅದು. ಹಿ ಇಸ್ ಡ್ರೀಮಿಂಗ್ ಬಟ್ ವಿತ್ ನಾಲೆಜ್ ದಟ್ ಹಿ ಇಸ್ ಡ್ರೀಮಿಂಗ್ ಅಂತ. ಆತರ ಬಟ್ ಅದು ನಡೆಯಲ್ಲ, ನಿಜವಾದ ಡ್ರೀಮ್ ಅಲ್ಲಿ ನಡೆಯಲ್ಲ ಅದು. ಯಾಕಂದ್ರೆ ಅದು ಬಂದ್ಬಿಟ್ರೆ ಅದು ಇದು ವೇಕಿಂಗ್ ಅಂತ ಆಗ್ಬಿಡುತ್ತೆ, ಅಥವಾ ಡ್ರೀಮ್ ಅಂತ ಆಗಲ್ಲ ಖಂಡಿತ ಅದು. ಆದ್ರೆ ಈ ಒಂದು ಉದಾಹರಣೆ ಇಟ್ಕೊಂಡು ನಾವು ಕಲ್ಪನೆ ಮಾಡ್ಕೋಬಹುದು. ಅವ್ನಿಗೆ ನಡೀತಾ ಇರೋದೆಲ್ಲ ಕೂಡ ಇದೇನು ಭಗವತ್ಪಾದರು ಹೇಳಿದ್ದಾರೆ, ಭಾಷೆದಲ್ಲೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅದನ್ನ. ಇದು 2.16 ಗೀತೆಯಲ್ಲಿ ನಾಸತ್ವ ವಿದ್ಯತೆ ಭಾವ ಬರ್ತಲ್ಲ, ಅಲ್ಲಿ ಇದು ಭಾಷೆದಲ್ಲಿ ಎಲ್ಲ ತುಂಬಾ ಅದನ್ನ ತತ್ವವೆಲ್ಲ ವಿಚಾರ ಮಾಡ್ಬಿಟ್ಟು ಕೊನೆಯಲ್ಲಿ ಅರ್ಜುನನಿಗೆ ಹೌದು, ಸ್ವಲ್ಪ ದೊಡ್ಡ ಭಾಷೆ ಅದು. ಇದು 2.16 ಭಾಷೆಯ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಅರ್ಜುನನಿಗೆ ಇಲ್ಲಿಂದ ಈ ಶ್ಲೋಕದಿಂದ ಅರ್ಜುನ್ಗೆ ಏನ್ ಟೀಚಿಂಗ್ ಅಂತ ಅವ್ರು ಹೇಳ್ತಾರೆ, ಸಮರೈಸ್ ಮಾಡಿ ಹೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾನಂತೆ ಅರ್ಜುನನಿಗೆ, ನೋಡು ನೀನು ಕೂಡ ತತ್ವದರ್ಶಿಗಳ ತರ ನೀನು ಕೂಡ ಈ ದ್ವಂದ್ವಗಳು ಅಂತ ಇದೆಯಲ್ಲ ಪ್ರಪಂಚದಲ್ಲಿ, ಬಂದು ಹೋಗೋದು ಅಂತ ಯಾವ್ದಾವ್ದು ಇದೆಯೋ, ಕೆಲವರು ಹುಟ್ಟೋದು, ಕೆಲವರು ಸಾಯೋದು, ನಮ್ಗೆ ಬೇಕಾದವರು ಬೇಡದೇ ಇರೋರು, ಏನೇನೋ ಆಗುತ್ತಲ್ಲ, ಅದೆಲ್ಲ ಎಲ್ಲವನ್ನೂ ಸೇರಿಸಿ ದ್ವಂದ್ವಗಳಂತೆ ಶಂಕರಾಚಾರ್ಯರು ಹೇಳ್ತಾರೆ. ಅದೆಲ್ಲವೂ ಕೂಡ ಒಂದು ತೋರಿಕೆ ಅಂತ ತತ್ವದರ್ಶಿಗಳು ಅದನ್ನ ತೋರಿಕೆ ಅಂತ ನೋಡ್ತಾರೆ. ಅದೇ ತರ ನೀನು ಕೂಡ ಅದೇ ತರ ಪಳಗಿ ನೀನು ಕೂಡ ಇದನ್ನ ಶಿಕ್ಷೆ ಮಾಡು ಅಂತ ಅವ್ನಿಗೆ ಉಪದೇಶ ಕೊಡ್ತಾರೆ. ನೋಡಿ, ಇವಾಗ ನಮ್ಗೆ ಒಂದು ವಿಶೇಷವಾದ ತುಂಬಾ ಸ್ವಾರಸ್ಯವಾದ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಭಗವದ್ಗೀತೆಯಲ್ಲಿ ಈ ಸ್ಥಿತಪ್ರಜ್ಞ ಲಕ್ಷಣ ಅಂತ ಬರೋದು ಇನ್ನೂ ಸ್ವಲ್ಪ ಆದ್ಮೇಲೆ. ಈ ನಾನು ಇವಾಗ 16ನೇ ಶ್ಲೋಕ ಹೇಳ್ತೇನಲ್ಲ, ಇದಾದ್ಮೇಲೆ ಇನ್ನೊಂದ್ ಸ್ವಲ್ಪ ತುಂಬಾ ಮುಂದಕ್ಕೆ ಆದ್ಮೇಲೆ ಅದು ಸ್ಥಿತಪ್ರಜ್ಞ ಸೆಕಾ ಭಾಷಾ ಅಂತೆಲ್ಲ ಬಂದ್ಬಿಟ್ಟು ಸ್ಥಿತಪ್ರಜ್ಞ ಲಕ್ಷಣವನ್ನ ಹೇಳ್ತಾನೆ ಕೃಷ್ಣ. ಆದ್ರೆ ಈ ಶ್ಲೋಕದಲ್ಲೇ ಕೂಡ ಶಂಕರಾಚಾರ್ಯರು ಸೂಚನೆ ಮಾಡ್ಬಿಟ್ಟಿದ್ದಾರೆ. ಏನ್ ಸೂಚನೆ ಮಾಡಿದ್ದಾರೆ ಅಂದ್ರೆ, ಸ್ಥಿತಪ್ರಜ್ಞರು ಹೇಗೆ ನೋಡ್ತಾರೆ ಪ್ರಪಂಚವನ್ನ, ಹೇಗೆ ಅವ್ರ ಜೀವನವನ್ನ ಹೇಗ್ ನೋಡ್ತಾರೆ ಇವರು ಅಂತ ಆ ಸೂಚನೆ ಕೊಟ್ಟು, ನೀನು ಕೂಡ ಹಾಗೆ ಇರು ನೀನು ಅಂತ. ಇವ್ನು ಇನ್ನ ಸ್ಥಿತಪ್ರಜ್ಞ ಆಗಿಲ್ಲ, ಆದ್ರೆ ಅಲ್ಲಿ ಶಂಕರಾಚಾರ್ಯರು ಅಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಹೇಳುವಾಗ ಒಂದು ಪೀಠಿಕೆ ಕೊಡ್ತಾರೆ. ಅಲ್ಲಿ ಈ ಸ್ಥಿತಪ್ರಜ್ಞ ಲಕ್ಷಣ ಎಲ್ಲ ಯಾತಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರು ಸ್ಥಿತಪ್ರಜ್ಞ ಅಲ್ವೋ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೋ ಅವನು ಇದನ್ನ ತಿಳ್ಕೊಂಡು ಇವನು ಅದನ್ನ ತನ್ನ ಜೀವನದಲ್ಲಿ ಪಾಲಿಸ್ತಾ ಬಂದ್ರೆ, ಇಂಪ್ಲಿಮೆಂಟ್ ಮಾಡ್ತಾನೆ ಬಂದ್ರೆ, ಅಂದ್ರೆ ಒಂದು ವಿಧದಲ್ಲಿ ಅದನ್ನ ಸಿಮ್ಯುಲೇಷನ್ ಅಂತ ಹೇಳ್ತೀವಿ ಅಥವಾ ಫೇಕಿಂಗ್ ಅಂತಾನೆ ಹೇಳ್ತೀವಿ. ಅವ್ರು ಮಾಡಿದ್ರ ಅನುಕರಣೆ ಮಾಡೋದು ಅಷ್ಟೇನೆ. ಆತರ ಮಾಡ್ಕೊಂಡೇ ಬಂದ್ರೆ ಅವನು ಕೂಡ ಅದಾಗ್ತಾನೆ ಅಂತ ಒಂದು ಭರವಸೆ ಇರೋದ್ರಿಂದ ಯತ್ನದಿಂದ ನೋಡಿ, ಇವಾಗ ಸ್ಥಿತಪ್ರಜ್ಞ ಆಗಿರೋನು ಕೂಡ ಮುಂಚೆ ಪ್ರಯತ್ನ ಮಾಡಿನೇ ಈ ಸ್ಥಿತಿಗೆ ಬಂದಿದ್ದಾನೆ ಅವನು. ಹಾಗಾದ್ರೆ ಬಾಕಿಯವರು ಏನ್ ಮಾಡ್ಬೇಕಾಗುತ್ತೆ, ಆ ಲಕ್ಷಣಗಳನ್ನ ತಿಳ್ಕೊಂಡು ಅವರು ಕೂಡ ಹೀಗೆ ಮಾಡ್ಬೇಕು. ನಾವು ಲೋಕದಲ್ಲಿ ಕೂಡ ಹೀಗೆ ಮಾಡ್ತೀವಿ ನಾವು. ಇವಾಗ ಒಂದು ಸಂಗೀತ ಕಲಿಯೋರು ಅಥವಾ ಒಂದು ಕ್ರಿಕೆಟ್ ಆಡ್ತಾ ಇರೋರು ಎಲ್ಲರೂ ಕೂಡ ಅದ್ರಲ್ಲಿ ಯಾರು ಮಾಡೆಲ್ ಆಗಿದಾರೋ ಅವ್ರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಅವ್ರ ತರ ನಾವು ಅನುಕರಣೆ ಮಾಡ್ಬೇಕು ಅಂತ ಮಾಡ್ತಾರೆ. ಅವ್ರ ತರನೇ ನಾವು ಸ್ಟ್ರೋಕ್ಸ್ ಎಲ್ಲ ಮಾಡ್ಬೇಕು, ಅವ್ರ ತರನೇ ನಾವು ಆಲಾಪನೆ ಮಾಡ್ಬೇಕು, ಹೀಗೆಲ್ಲ ಇಟ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ಕೊನೆಯ ಒಂದೊಂದ್ಸತಿ ಕಾಲದಲ್ಲಿ ಅವರು ಆ ಒಂದು ಸ್ಥಿತಿಗೆ ಬರ್ತಾರೆ. ಅವರು ಇದೇ ತರನೇ ಇಲ್ಲೂ ಕೂಡ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಆದ್ರೆ ಈ 16ನೇ ಶ್ಲೋಕದಲ್ಲೇನೆ ಕೂಡ ಶಂಕರಾಚಾರ್ಯರು ಆ ಸೂಚನೆ ಕೊಡ್ತಾ ಇದ್ದಾರೆ. ನೀನು ಕೂಡ ಸ್ಥಿತಪ್ರಜ್ಞರು ಹೇಗೆ ಈ ಪ್ರಪಂಚವನ್ನ ನೋಡ್ತಾರೋ, ಹೇಗೆ ಇದೆಲ್ಲ ಮಿಥ್ಯಾ ಅಂತ ತಿಳಿತಾರೋ, ಅದೇ ತರ ನೀನು ಕೂಡ ಈ ಮಿಥ್ಯಾಂತ ಭಾವನೆಯಿಂದ ನೀನು ಈ ದ್ವಂದ್ವಗಳನ್ನ ಇದು ಸಹಿಸ್ಕೊ ನೀನು ಅಂತ ಹೇಳ್ತಾರೆ. ಸೊ ಹೀಗೆ
ನಮಗೆ ಈ ಅವನು ಮುಂದಕ್ಕೆ ಮಾಡುವ ಕರ್ಮ ಅನ್ನೋದು ಸರಿ. ಸರಿ. ಸೊ ಈ ಮುಂದಕ್ಕೆ ಅಂದ್ರೆ ಇವನ ಆತ್ಮಜ್ಞಾನ ಪಡ್ಕೊಂಡು ಈ ಶರೀರ ಇರೋ ತನಕ ಅವ್ನು ಏನೋ ಮಾಡ್ತಾ ಇರ್ತಾನಲ್ಲ. ಇವಾಗ ಉದಾಹರಣೆಗೆ ಅವನು ಸ್ವಲ್ಪ ಒಂದು ಮಠಾಧಿಪತಿ ಆಗಿದ್ದಾನೆ, ಅಥವಾ ಗೃಹಸ್ಥನಾಗಿ ಇದ್ದಾನೆ ಇಟ್ಕೊಳ್ಳೋಣ, ಅಥವಾ ಒಂದು ಆಶ್ರಮ ಇಟ್ಕೊಂಡಿದ್ದಾನೆ, ಏನೋ ಒಂದು ಸಂಸ್ಥೆ ಇಟ್ಕೊಂಡಿದ್ದಾನೆ. ಅವಾಗ ಅವನು ಅಲ್ಲಿ ಮಾಡ್ತಾ ಇರೋ ಎಷ್ಟೋ ಕೆಲಸಗಳು ಮಾಡ್ಬೇಕಾಗುತ್ತೆ. ಅದು ಅವಾಗ ಈ ಶರೀರ ಇಂದ್ರಿಯಗಳು ಮಾತ್ರನೇ ಮಾಡ್ತಾ ಇರೋದು, ನಾನ್ ಮಾಡ್ತಾ ಇಲ್ಲ ಅಂತ ಒಂದು ಬುದ್ಧಿ ಫರ್ಮ್ ಆಗಿರುತ್ತೆ ಅವನಿಗೆ. ಅದು ಖಂಡಿತ ಅದು ಮಿಥ್ಯಾ. ಇದು ಪ್ರಪಂಚ ಅನ್ನೋದು ಒಂದು ತೋರಿಕೆನೇ. ಅದು ಅದರಿಂದ ನನಗೇನು ಆಗೋದೇ ಇಲ್ಲ, ನನಗೇನು ಮುಟ್ಟೋದೇ ಇಲ್ಲ ಅಂತ ಅವ್ನು ಬುದ್ಧಿ ಇರೋದ್ರಿಂದ ಅವುಗಳು ಇವನಿಗೆ ಅಂಟೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ತದ್ ವ್ಯಪದೇಶ ಅಂತ ಒಂದು ಸೂತ್ರ ಇದೆ, ಬ್ರಹ್ಮಸೂತ್ರ. ಅದನ್ನ ಇಟ್ಕೊಂಡು ಇವರು ಆ ಶಬ್ದಗಳೇ ಹಾಕ್ತಾ ಇದ್ದಾರೆ. ಅಶ್ಲೇಷ ನಾಶೋ ವಿದುಷಃ ಸಂಚಿತ ಆಗಾಮಿ ಕರ್ಮಣೋಹೋ. ಸಂಚಿತ ಕರ್ಮ ಅನ್ನೋದೆಲ್ಲ ನಾಶವಾಗುತ್ತೆ. ಆಗಾಮಿ ಕರ್ಮ ಅಂದ್ರೆ ಇವನು ಮುಂದಕ್ಕೆ ಮಾಡಬಹುದಾದ ಕರ್ಮ ಅಂತದೆಲ್ಲ ಇವನಿಗೆ ಅಂಟಲ್ಲ ಅಂತ. ಪ್ರಾರಬ್ಧ, ಆಮೇಲೆ ಪ್ರಾರಬ್ಧ ಕರ್ಮ ಅಂತ ಇನ್ನೊಂದಿದೆ. ಅದೇನು ಅಂತ ಹೇಳಿದ್ರೆ, ಹಿಂದೆ ಮಾಡಿದ ಸಂಚಿತ ಅಂತ ಒಂದು ಇದೆಯಲ್ಲ, ಅದ್ರ ಒಂದು ಪೋರ್ಷನ್ ಇವಾಗ ಆರಂಭ ಆಗಿದೆ. ಫಲ ಕೊಡಗೆ ಪ್ರಾರಂಭ ಆಗಿದೆ ಒಂದು ಪೋರ್ಷನ್, ಅದರಿಂದ ಒಂದು ಪೋರ್ಷನ್. ಅದೇ ಅವನಿಗೆ ಈ ಜನ್ಮ ಅನ್ನೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಪ್ರಾರಬ್ಧ ಕರ್ಮ ಅಂತ ಇದೆ. ಜ್ಞಾನಿಗೆ ಮಾತ್ರ ಇದೆ ಅಂತ ಅಲ್ಲ, ಎಲ್ಲರಿಗೂ ಪ್ರಾರಬ್ಧ ಕರ್ಮ. ಇಲ್ಲ ಅದೇ ಇದೆ ಸಂಚಿತ ಒಂದ್ ಸ್ವಲ್ಪ ಅಕ್ಯುಮುಲೇಟ್ ಆಗಿರೋದು, ಅದು ಫಲ ಕೊಡೋಕೆ ಶುರು ಆಗುತ್ತಲ್ಲ, ಆ ಫಲ ಕೊಡೋಕೆ ಶುರುವಾಗೋ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬನಿಗೆ ಒಂದು ಜನ್ಮ ಸಿಕ್ತು ಅಂತ ಹೇಳಿದ್ರೆ, ಆ ಜನ್ಮ ಪ್ರಾರಬ್ಧ ಕರ್ಮದಿಂದಲೇ ಜನ್ಮ ಬಂದಿರೋದು. ಆ ಜನ್ಮದಲ್ಲಿ ಅವ್ನು ಹಿಂದೆ ಮಾಡಿದ ಸಂಚಿತ ಕರ್ಮದಲ್ಲಿ ಯಾವುದೋ ಒಂದು ಭಾಗವನ್ನ ಅವನು ಭೋಗ ಮಾಡ್ತಾನೆ. ಇವಾಗ ಅದು ಸುಖವೂ ಉಂಟು, ದುಃಖವೂ ಉಂಟು. ಪುಣ್ಯ ಪಾಪಕ್ಕೆ ಅನುಸಾರವಾಗಿ ಅವನು ಈ ಜನ್ಮದಲ್ಲಿ ಅವನು ಎಲ್ಲಿ ಎಷ್ಟು ವರ್ಷ ಕಾಲ ಅವನು ಉಳಿಬೇಕು ಅಂತ ಇರುತ್ತೋ ಅಷ್ಟು ಉಳಿವಿರುತ್ತೆ. ಅದಕ್ಕೆ ಅಲ್ಲೆಲ್ಲ ಅವನು ಅಂತ ಸಮಯದಲ್ಲಿ ಅವನು ಪಾಪ ಪುಣ್ಯ ಎಲ್ಲರನ್ನು ಅನುಭವಿಸ್ತಾ ಇರ್ತಾನೆ. ಅದೆಲ್ಲ ಯಾವ್ದು ಅಂತ ಹೇಳಿದ್ರೆ, ಅವ್ನು ಹಿಂದೆ ಮಾಡಿದ ಸಂಚಿತ ಕರ್ಮ ಪ್ರಾರಬ್ಧವಾಗಿ ಕನ್ವರ್ಟ್ ಆಗಿದೆ. ಒಂದು ಪೋರ್ಷನ್ ಆಫ್ ದಿ ಸಂಚಿತ ಕರ್ಮ ಪ್ರಾರಬ್ಧವಾಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ಎಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ನಾವು. ಆದ್ರೆ ಜ್ಞಾನಿಗೆ ಮಾತ್ರ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವ್ನು ಇವಾಗ ಹುಟ್ಟಿದಾನಲ್ಲ, ಈ ಜನ್ಮ ಕೂಡ ಅವನಿಗೆ ಪ್ರಾರಬ್ಧದಿಂದ ಬಂದಿರೋದು. ಅದು ಏನ್ ಮಾಡುತ್ತೆ ಅಂದ್ರೆ, ಅವನಿಗೆ 40 ವರ್ಷದಲ್ಲಿ ಆತ್ಮಜ್ಞಾನ ಬಂದ್ಬಿಡ್ತು ಅನ್ಕೊಳ್ಳೋಣ, 85 ವರ್ಷ ತನಕ ಅವನಿಗೆ ಬದುಕಿರ್ತಾನೆ ಅಂತ ಹೇಳಿದ್ರೆ, ಉಳಿದಿರೋ ಕಾಲದಲ್ಲಿ ಅವನಿಗೆ ಸುಖ ದುಃಖ ಎಲ್ಲವೂ ಬರ್ಬೋದು ಅವನಿಗೆ. ಯಾಕಂದ್ರೆ ಪ್ರಾರಬ್ಧ ಪ್ರಕಾರ ಬರ್ಬೋದು ಅವನಿಗೆ. ಅದನ್ನೆಲ್ಲ ಹೇಗೆ ಅನುಭವಿಸ್ತಾನೆ ಅಂತ ಹೇಳಿದಾಗ, ಹೀಗೇನೆ ಅವನಿಗೆ ಅದರಲ್ಲಿ ಒಂದು ಅಂಟಿಲ್ದೆ ಅದೆಲ್ಲ ಆಗ್ತಾ ಇರೋದು ಶರೀರ ಇಂದ್ರಿಯಗಳಿಗೆ, ಅವುಗಳಿಗೆ ಆಗ್ತಾ ಇದೆ ಹೊರತು ನನಗಾಗ್ತಾ ಇಲ್ಲ ಅಂತ ಬುದ್ಧಿ ಇರುತ್ತೆ ಅವನಿಗೆ. ಆದ್ರೆ ಇದು ಪ್ರಾರಬ್ಧ ಕರ್ಮ ಅನ್ನೋದು ಭೋಗ ಕ್ಷೀಣೆ ಮುಚ್ಚತೆ, ಭೋಗ ಸಂಕ್ಷೀಣೆ ಮುಚ್ಚತೆ. ಅದೆಲ್ಲ ಪೂರ್ತಿ ಮುಗಿಬೇಕದು. ಮುಗಿದಿದೆಲ್ಲ ಆದ್ಮೇಲೆ ಅವನಿಗೆ ಸಾವು ಅಂತ ಬರುತ್ತೆ ಶರೀರಕ್ಕೆ. ಅದಾದ್ಮೇಲೆ ಅವನಿಗೆ ಮತ್ತೆ ಹುಟ್ಟು ಇರೋದಿಲ್ಲ. ನತು ಜಾಯತೆ, ಮತ್ತೆ ಅವನು ಹುಟ್ಟೋದಿಲ್ಲ ಅಂತ ಇತ್ತು ಹೇಳಿ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮದಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.